ನಮಸ್ತೆ. ಲಾ ಆಫ್ ಅಟ್ರಾಕ್ಷನ್, ಅಬಂಡೆನ್ಸ್ ಲಿವಿಂಗ್, ಸಮೃದ್ಧಿಯ ಜೀವನ, ಸಮೃದ್ಧ ಜೀವನ, ಆಕರ್ಷಣಾ ನಿಯಮ, ಹಾಗೆ ಯದ್ಭಾವಂ ತದ್ಭವತಿ. ಇವೆಲ್ಲವೂ ಕೂಡ ಒಂದೊಂದಕ್ಕೆ ಕನೆಕ್ಟ್ ಆಗಿರುವಂಥದ್ದೇ. ಇಲ್ಲಿ ಯಾವುದೇ ವಿಷಯವನ್ನು ಡಿಸ್ಕಸ್ ಮಾಡಿದರೂ ಕೂಡ ನಾವು ಅದೇ ನಿಯಮಗಳಿಗೆ ಮತ್ತೆ ಕನೆಕ್ಟ್ ಆಗ್ತೀವಿ. ಅದೇ ನಿಯಮಗಳನ್ನೇ ಅರ್ಥ ಮಾಡಿಕೊಳ್ಬೇಕು. ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಕಾಸ್ಮೋಸ್, ಲಾ ಆಫ್ ಮ್ಯಾನಿಫೆಸ್ಟೇಷನ್, ಈ ವಿಚಾರಗಳನ್ನು ಸುಮಾರು 13-14 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಇದನ್ನು ಹೇಳಿಕೊಡ್ತಕ್ಕಂತಹ, ಅರ್ಥ ಮಾಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ನಾನು ಬೇಕಾದಷ್ಟು ಸತ್ಯಗಳನ್ನು ಕಂಡುಕೊಂಡೆ ಈ ಜರ್ನಿಯಲ್ಲಿ. ಮೊದಲಿಗೆ ನನಗೂ ಅನಿಸ್ತಾ ಇತ್ತು, ಇದು ಹೇಗಪ್ಪ ವರ್ಕ್ ಆಗತ್ತೆ ಅಂತ. ಲಾ ಆಫ್ ಅಟ್ರಾಕ್ಷನ್, ಯದ್ಭಾವಂ ತದ್ಭವತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಪ್ರಶ್ನೆ ನನಗೂ ಇತ್ತು. ಒಂದಿಷ್ಟು ಕೆಲಸ ಅದ್ರ ಮೇಲೆ ಮಾಡಿದೆ, ಆಗಲೂ ಕೂಡ ನನಗೆ ಸ್ಪಷ್ಟತೆ ಸಿಗ್ತಿರ್ಲಿಲ್ಲ. ಅದಾದ ಮೇಲೆ ಇನ್ನೊಂದಿಷ್ಟು ಪ್ರಾಕ್ಟೀಸಸ್ ಮಾಡ್ತಾ ಹೋದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಪ್ರಾಕ್ಟೀಸಸ್ಗಳಿವೆ. ಅದರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಒಂದಿದೆ, ಹಿಪ್ನೋಥೆರಪಿ, ಪ್ರೋಗ್ರೆಷನ್ ಥೆರಪಿ, ಸ್ಪಿರಿಚುವಲ್ ಹೀಲಿಂಗ್, ಹೀಗೆ ಬೇಕಾದಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಿದೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದಾಗ ನನಗೆ ಈ ಲಾ ಆಫ್ ಅಟ್ರಾಕ್ಷನ್ನ ತಿರುಳು ಅರ್ಥ ಆಗ್ಲಿಕ್ಕೆ ಶುರುವಾಯಿತು, ಬೇಸ್ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ರೂಟ್, ಮೂಲ ಹೇಗಿದೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕ್ಲಾರಿಟಿ ನನಗೆ ಬರ್ತಾ ಹೋಯ್ತು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ, ಇಂಪ್ಲಿಮೆಂಟ್ ಮಾಡ್ತಾ, ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ, ಹಾಗೆ ಥೆರಪಿಗೆ ಬಂದವರಿಗೆ, ಕ್ಲಾಸಿಗೆ ಬಂದವರಿಗೆ ವರ್ಕ್ಶಾಪಲ್ಲಿ ಹೇಳ್ಕೊಡ್ತಾ, ಅವರಲ್ಲಾಗ್ತಕ್ಕಂಥ ಬದಲಾವಣೆ, ನನ್ನಲ್ಲಾಗ್ತಕ್ಕಂಥ ಬದಲಾವಣೆ, ಇದನ್ನೆಲ್ಲ ನಾನು ಅನಾಲಿಸಿಸ್ ಮಾಡ್ತಾ ಹೋದೆ. ಎಸ್, ಸೆಲ್ಫ್ ಅನಾಲಿಸಿಸ್ ಕೂಡ ಮಾಡಿದೆ, ಹಾಗೆ ಥೆರಪಿಟಿಕ್ ಅನಾಲಿಸಿಸ್ ಕೂಡ ಮಾಡ್ತಾ ಹೋದೆ. ಅದ್ರ ಬಗ್ಗೆ ಆತ್ಮ ಅವಲೋಕನ ಹಾಗೂ ಸಂಶೋಧನೆ ಎರಡನ್ನೂ ಮಾಡ್ತಾ ಹೋದೆ. ಹಾಗಾಗಿ ಬೇಕಾದಷ್ಟು ವಿಷಯಗಳು ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ತುಂಬ ಸಾರಿ ಬಂದು ಹೇಳ್ತಾ ಇದ್ರು, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಿಲ್ಲ ಗುರುಜಿ ಅಂತ. ಖಂಡಿತವಾಗಿಯೂ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದರ ಸುತ್ತಲೂ ಇರ್ತಕ್ಕಂಥ ವಿಚಾರ ಅರ್ಥ ಆಗದೆ ಅದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಯಾವುದೋ ಒಂದು ಕೆಲಸ ಇದೆಯಪ್ಪ, ಆ ಕೆಲಸ ಅಸೈನ್ ಮಾಡ್ತಾರೆ, ಈ ಕೆಲಸ ಮಾಡ್ಕೊಂಬಾಪ ಅಂತ. ಅದ್ರ ಬಗ್ಗೆ ಪೂರ್ವಾಪರ ವಿಚಾರ ತಿಳಿದೆ, ನನಗೆ ಗೊತ್ತಿಲ್ಲ, ನನಗಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡಬೇಕು, ಸ್ವಲ್ಪ ಅರ್ಥ ಮಾಡಿಕೊಂಡು ನಾನು ವರ್ಕ್ ಮಾಡ್ತೀನಿ, ಪ್ರಯತ್ನ ಅಲ್ಲ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಬರಬೇಕು. ಹಾಗೆ ಯಾರಿಗೆ ವರ್ಕ್ ಆಗಲ್ಲ ಅಂತ ಹೇಳ್ತಿದ್ರೋ ಅವರಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಹೋದ್ವಿ. ಎಕ್ಸ್ಚೇಂಜ್ ಆಫ್ ವಿಸ್ಡಮ್, ಆ ಜ್ಞಾನ ಕೊಡ್ತಾ ಹೋದಾಗ ಎಸ್, ಮ್ಯಾನಿಫೆಸ್ಟೇಷನ್ ಶುರುವಾಯಿತು, ಸೃಷ್ಟಿ ಆಗ್ಲಿಕ್ಕೆ ಶುರುವಾಯಿತು. ರೈಟ್? ಅದರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ನಮ್ಮ ಜೀವನದಲ್ಲಿ ಒಂದಿಷ್ಟು ಕೆಲಸಗಳು ಆಗ್ತಾನೆ ಇದೆ. ಪ್ರಾಸೆಸ್ ಈಸ್ ಹ್ಯಾಪನಿಂಗ್. ಪ್ರಾಸೆಸ್ ಅಂದರೆ ಕಾರ್ಯವಿಧಾನ ನಡೀತಾನೆ ಇದೆ. ಇದನ್ನು ನೀವು ನೋಟಿಸ್ ಮಾಡ್ತಾ ಹೋಗ್ಬೇಕಷ್ಟೇ. ನಾವು ಒಂದಿಷ್ಟು ಹೇಳ್ತಾ ಹೋಗ್ತೀನಿ, ನೀವು ಮನನ ಮಾಡ್ತಾ ಹೋಗಿ, ನೀವು ಐಡಿಯಾ ತಗೊಳ್ಳಿ. ಏನು ಹೇಳಿದೆ? ದ ಪ್ರಾಸೆಸ್ ಇನ್ ಅವರ್ ಲೈಫ್, ನಮ್ಮ ಜೀವನದಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವೊಂದು ಕಾರ್ಯವಿಧಾನಗಳು ಅಥವಾ ಪ್ರಕ್ರಿಯೆಗಳು. ಈಗ ನಾವು ಜನ್ಮ ತೆಗೆದುಕೊಂಡ್ವಿ, ಹುಟ್ಟಿದ್ವಿ, ಅಲ್ಲಿಂದ ಇಲ್ಲಿ ತನಕ ಜರ್ನಿ ಆಯ್ತು. ಡೋಂಟ್ ಯು ಥಿಂಕ್ ಇಟ್ ಈಸ್ ಒನ್ ಪ್ರಾಸೆಸ್? ಅದೊಂದು ಪ್ರಾಸೆಸ್ ಅಲ್ವಾ? ಸಣ್ಣ ಮಗುವಾಗಿದ್ವಿ, ಈಗ ಏನಾಗಿದ್ದೀವಿ? ದೊಡ್ಡದಾಗಿ ಬೆಳೆದಿದ್ದೀವಿ.
ಎಸ್, ಇಟ್ ಈಸ್ ಅ ಪ್ರಾಸೆಸ್. ಒಂದು ಪ್ರಾಸೆಸ್ ಅದು. ಆ ಪ್ರಾಸೆಸ್ ಹೇಗಾಯ್ತು, ಯಾಕಾಯ್ತು ಏನಾದ್ರು ಕ್ಲಾರಿಟಿ ಇದೆಯಾ? ಇಲ್ಲ. ಆದರೆ ಒಂದು ಪ್ರಾಸೆಸ್ ಅದು. ಅದೇನದು? ನಿರಂತರವಾಗಿ ನಾವು ಬೆಳಿತಾನೆ 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 ಹೋದ್ವಿ. ಕರೆಕ್ಟ್? ರೈಟ್. ಈಗ ಕಣ್ಣ ಮೇಲೆ ಧೂಳು ಬೀಳುತ್ತಪ್ಪ, ಡಸ್ಟ್ ಫಾಲ್ಸ್ ಇನ್ ಟು ಯುವರ್ ಐಸ್. ಏನಾಗುತ್ತೆ ಅವಾಗ? ಇಮಿಡಿಯೇಟ್ ಆಗಿ ಒಂದು ಪ್ರಾಸೆಸ್ ಆಗುತ್ತೆ. ಯಾವ ಪ್ರಾಸೆಸ್ ಅದು? ಕ್ಲೆನ್ಸಿಂಗ್ ಪ್ರಾಸೆಸ್. ಕಣ್ಣೇನಾಗುತ್ತೆ? ಶುದ್ಧಿ ಆಗುತ್ತೆ. ಹೇಗೆ? ಕಣ್ಣಿನಲ್ಲಿ ನೀರು ಬರ್ಲಿಕ್ಕೆ ಶುರುವಾಗುತ್ತೆ. ಕರೆಕ್ಟ್? ಊಟ ಮಾಡ್ತೀವಿ, ಡೈಜೆಷನ್ ಪ್ರಾಸೆಸ್ ಆಗುತ್ತೆ. ಊಟ ಮಾಡಿದ ಕೂಡ ಏನಾಗುತ್ತೆ? ಜೀರ್ಣ ಮಾಡ್ತಕ್ಕಂಥ ಪ್ರಕ್ರಿಯೆ ಆಟೋಮೆಟಿಕ್ ಆಗತ್ತೆ. ವೆರಿ ಗುಡ್. ಹಾಗೆ ಹೊಟ್ಟೆ ಹಸಿದಾಗ ಸಿಗ್ನಲ್ ಬರಲ್ವೇನು, ಐ ನೀಡ್ ಫುಡ್ ಅಂತ? ಹಾಗಾದ್ರೆ ಅದೊಂದು ಪ್ರಾಸೆಸ್ಸೇ ಅದು. ಕರೆಕ್ಟ್? ನೀವು ಬೈಕನ್ನು ಓಡಿಸ್ತೀರಿ, ಅಲ್ಲೊಂದು ಬ್ಯಾಲೆನ್ಸ್ ಸಿಗತ್ತೆ. ಬ್ಯಾಲೆನ್ಸ್ ಸಿಗೋ ತನಕ ಒಂದು ಪ್ರಾಸೆಸ್ ಆಯಿತು, ಕಲಿಯತಕ್ಕಂಥ ಪ್ರಾಸೆಸ್. ಅದಾದ್ಮೇಲೆ ಯು ಆರ್ ಮ್ಯಾನೇಜಿಂಗ್ ದಟ್ ಬ್ಯಾಲೆನ್ಸ್. ದಟ್ ಈಸ್ ಆಲ್ಸೋ ಒಂದು ಪ್ರಾಸೆಸ್. ರೈಟ್? ಈಗ ಯಾವುದೋ ಒಂದು ನಾಲೆ ಇದೆಯಪ್ಪ, ಗಟ್ಟರ್ ಇದೆ, ಅದ್ರ ಮೇಲೆ ಒಂದು ಲಾಗ್ ಹಾಕಿದ್ದಾರೆ ಅಥವಾ ಒಂದು ಮರ ತುಂಡು ಹಾಕಿದ್ದಾರೆ, ಅದ್ರ ಮೇಲೆ ನೀವು ನಡ್ಕೊಂಡು ಹೋಗ್ಬೇಕಪ್ಪ. ಹೇಗೆ ನಡ್ಕೊಂಡು ಹೋಗ್ತೀರಾ? ಈಸಿಯಾಗಿ ನಡ್ಕೊಂಡು ಹೋಗ್ತೀರಾ? ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತೀರಲ್ವಾ? ಎಸ್, ದೇರ್ ಇಸ್ ಎ ಪ್ರಾಸೆಸ್. ಬೀಜ ಹಾಕ್ತೀರಾ, ಅದು ಮೊಳಕೆ ಹೊಡೆಯುತ್ತೆ, ಗಿಡ ಆಗತ್ತೆ, ಅದಾದ್ಮೇಲೆ ಹೂ ಕೊಡ್ಬೋದು ಅಥವಾ ಹಣ್ಣು ಕೊಡ್ಬೋದು. ದೇರ್ ಇಸ್ ಎ ಪ್ರಾಸೆಸ್. ಪ್ರತಿಯೊಂದು ಋತುಗಳು ಬರುತ್ತೆ, ಸೀಸನ್ಸ್ ಬರುತ್ತೆ. ದೇರ್ ಇಸ್ ಎ ಪ್ರಾಸೆಸ್. ಮಳೆ ಬೀಳಬೇಕಾದ್ರೆ ಒಂದು ಪ್ರಾಸೆಸ್ ಇದೆ. ಮಳೆ ಬೀಳಬೇಕಾದ್ರೆ ಒಂದು ಪ್ರಾಸೆಸ್ ಇದೆ. ಮೋಡ ಆಗತ್ತೆ, ಮೋಡ ಆದಮೇಲೆ ಮೋಡ ಆಗತ್ತೆ, ಅಲ್ಲೊಂದು ಪ್ರಾಸೆಸ್ ಆಗತ್ತೆ. ಅದಾದ್ಮೇಲೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ರೈಟ್? ನಿಮಗೆ ಇಷ್ಟವಾದ ತಿಂಡಿ ನೆನ್ಸ್ಕೊಂಡ್ರೆ ಸಾಕು, ನಿಮ್ಮ ಬಾಯಲ್ಲಿ ಏನು ಬರುತ್ತೆ? ಸಲೈವ ಬರುತ್ತೆ. ಎಸ್, ದೇರ್ ಇಸ್ ಅ ಪ್ರಾಸೆಸ್. ಒಳ್ಳೆ ಮ್ಯೂಸಿಕ್ ಕೇಳ್ತಾ ಇದ್ದೀರಾ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಅವಾಗ ನಿಮ್ಮ ಕೈಗಳು ಕಾಲುಗಳು ಏನ್ ಮಾಡ್ತಾ ಇದೆ? ಸುಮ್ಮನೆ ಇರುತ್ತಾ? ಆ ಮ್ಯೂಸಿಕ್ಕಿಗೆ ಏನ್ ಮಾಡುತ್ತೆ? ದೇರ್ ಈಸ್ ಎ ಪ್ರಾಸೆಸ್. ಏನೋ ಒಂದು ಕೆಲಸ ಮಾಡುತ್ತಲ್ಲಿ. ಸಡನ್ ಆಗಿ ಒಂದು ದೊಡ್ಡ ಸೌಂಡ್ ಆಗುತ್ತಪ್ಪ, ಹಾರ್ಟ್ ಬೀಟ್ ಏನಾಗುತ್ತೆ? ನಮಗೆ ಗೊತ್ತಿಲ್ದಂಗೆ ರೈಸ್ ಆಗ್ತಾ ಹೋಗುತ್ತೆ. ದೇರ್ ಈಸ್ ಎ ಪ್ರಾಸೆಸ್. ಈಗ ಚಳಿ ಆಗ್ತಾ ಇದೆ, ಚಳಿ ಆದ ಕೂಡಲೇ ಏನಾಯ್ತು? ಗೂಸ್ ಬಂಪ್ಸ್ ಬರುತ್ತೆ. ದೇರ್ ಇಸ್ ಎ ಪ್ರಾಸೆಸ್. ನೋಡಿ, ಪ್ರತಿಯೊಂದಕ್ಕೂ ಏನೋ ಒಂದು ಪ್ರಕ್ರಿಯೆ ನಡೀತಾನೇ ಇದೆ. SRS. ನಾವು ಅದು ನೇಚರಲ್ಲಿ ನೋಡ್ಬೋದು, ನಮ್ಮಲ್ಲೇ ನೋಡ್ಬೋದು. ಹೀಗೆ ನೀವು ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾ ಹೋಗಿ, ಏನೇನು ಪ್ರಾಸೆಸ್ಗಳು ನಡೀತಾ ಇದೆ. ನೀವು ಯಾವಾಗ ನಗ್ತೀರಾ, ಯಾವಾಗ ಅಳ್ತೀರಾ, ಯಾವಾಗ ತಟಸ್ಥವಾಗಿರ್ತೀರಾ, ಸುಮ್ಮನೆ ಇರ್ತೀರಾ, ಎಲ್ಲ ಸುಮ್ಮನೆ ಕಣ್ಮುಚ್ಕೊಂಡು ಫೀಲ್ ಮಾಡ್ತಾ ಹೋಗಿ. ದೇರ್ ಇಸ್ ಎ ಪ್ರಾಸೆಸ್ ಬಿಹೈಂಡ್ ಎವ್ರಿಥಿಂಗ್. ಎಲ್ಲದರ ಹಿಂದೆ ಒಂದೇನೋ ಕಥೆ ಇದೆ, ಏನೋ ಆಗ್ತಾ ಇದೆ ಅಲ್ಲಿ. ರೈಟ್? ಕಣ್ಮುಚ್ಕೊಂಡು ಫೀಲ್ ಮಾಡ್ತಾ ಹೋಗಿ. ಎಲ್ಲದಕ್ಕೂ ಒಂದಿಷ್ಟು ಕೆಲಸಗಳಾಗಬೇಕು, ಸುಮ್ಮನೆ ಏನೂ ಇಲ್ಲ. ಯಾವುದೂ ಕೂಡ ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ಏನು ಬೇಕಲ್ಲಿ? ಪ್ರಾಸೆಸ್ ಬೇಕೇ ಬೇಕು. ರೈಟ್? ಡು ಯು ಅಗ್ರಿ? ಹಾ, ನೀವೇನೇ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲಿ. ದೆರ್ ಇಸ್ ಎ ಪ್ರೀ ರೆಕಾರ್ಡೆಡ್ ಪ್ರೋಗ್ರಾಮ್. ಒಂದಿಷ್ಟು ಪ್ರೀ ರೆಕಾರ್ಡೆಡ್, ಅವೆಲ್ಲ ಮೊದಲೇ ಇರತಕ್ಕಂಥ ಪ್ರೋಗ್ರಾಮ್ ನಡೀತಾ ಇದೆ. ಕೆಲವೊಂದನ್ನು ಹೊಸದಾಗಿ ಕಲ್ತ್ಕೊಂಡು ಮತ್ತೆ ಮನಸ್ಸಿನಲ್ಲಿ ಹಾಕ್ಕೊಳ್ತೀವಿ ಅಷ್ಟೇ. ರೈಟ್? ಹಾಗಾದ್ರೆ ಏನರ್ಥ ಆಯ್ತು? ಎಲ್ಲದಕ್ಕೂ ಯೂನಿವರ್ಸಲ್, ಈ ಬ್ರಹ್ಮಾಂಡ ಶಕ್ತಿಲಿ ಒಂದು ಪ್ರಾಸೆಸ್ ಇದೆ. ಭೂಮಿ ತಿರುಗಲಿಕ್ಕೆ, ಬೆಳೆ ಬೆಳಿಲಿಕ್ಕೆ, ಗಾಳಿ ಬೀಸಲಿಕ್ಕೆ, ಬೆಳಕು ಬರಲಿಕ್ಕೆ, ಎವ್ರಿಥಿಂಗ್ ಈಸ್ ಅಂಡರ್ ಒನ್ ಪ್ರಾಸೆಸ್. ಕರೆಕ್ಟ್? ಹಾಗಾದ್ರೆ ನಮಗೆ ಯಶಸ್ಸು ಬೇಕಾದ್ರೆ, ನಮ್ಮ ಗುರಿಯನ್ನು ನಾವು ತಲುಪಬೇಕಾದ್ರೆ, ನಾವು ಒಂದು ಗುರಿಯನ್ನ ಸೆಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಒಂದು ಪ್ರಾಸೆಸ್ ಇರಬೇಕಲ್ವಾ? ಅನ್ಸಲ್ವಾ? ನಾನು
ಅಂದುಕೊಂಡಿದ್ದನ್ನ ಸಾಧನೆ ಮಾಡಬೇಕಾದ್ರೆ ಅದಕ್ಕೂ ಒಂದು ಪಾತ್ ಇದೆ, ಅದಕ್ಕೂ ಒಂದು ಕ್ಲಾರಿಟಿ ಇದೆ, ಅದಕ್ಕೂ ಒಂದು ಫೋಕಸ್ ಇದೆ, ಅದಕ್ಕೂ ಒಂದು ವ್ಯವಸ್ಥೆ ಇದೆ ಅನ್ಸಲ್ವೇನು? ಅದೇ ರೀತಿ ಮಾಡಿದ್ರೇನೆ ವರ್ಕ್ ಆಗುತ್ತದು. ಕರೆಕ್ಟ್? ಏನ್ ಹೇಳ್ತಾ ಇದ್ದೀನಿ? ಇಫ್ ವಿ ನೀಡ್ ಸಕ್ಸಸ್ ದೇರ್ ಶುಡ್ ಬಿ ಅ ಪ್ರಾಸೆಸ್. ಅದು ಪ್ರಾಸೆಸ್ ಆಟೋಮೆಟಿಕ್ ಆಗಿರ್ಬೋದು. ಕೆಲವೊಬ್ಬರಿಗೆ ಓದಿದ್ದು ಇಮಿಡಿಯೇಟ್ ಆಗಿ ಅವ್ರ ತಲೆಯಲ್ಲಿ ಹೋಗ್ಬೋದು. ಓದಿದ ಕೂಡಲೇ ಅವ್ರಿಗೆ ಮನನ ಆಗ್ಬೋದು, ಚೆನ್ನಾಗದನ್ನ ನೆನ್ಪಿಟ್ಕೊಳ್ಬೋದು. ನಾಟ್ ವಿತ್ ಎವ್ರಿ ಒನ್. ಅದೆಲ್ಲರೊಟ್ಟಿಗೆ ಅದೇ ರೀತಿ ಆಗ್ಬೇಕಂತೇನಿಲ್ಲ. ಐ ಕ್ಯಾನಾಟ್ ರಿಮೆಂಬರ್ ಅನ್ನೋರು ಇಲ್ವೇನು? ಮೆಮರಿ ಪ್ರಾಬ್ಲಮ್ ಅಂತ ಹೇಳೋರು ಇಲ್ವೇನು? ಮೆಮರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಗೋಲ್ ಏನು? ಇನ್ಕ್ರೀಸ್ ದ ಮೆಮರಿ ಪವರ್. ಕರೆಕ್ಟ್? ಇನ್ಕ್ರೀಸ್ ದ ಮೆಮರಿ ಪವರ್ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಹಾಗಾದ್ರೆ ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಅನಿಸ್ತಾ ಇದೆ ಎಲ್ಲರಿಗೂ? ಹಾಗಾದ್ರೆ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಳ್ಬೇಕಾದ್ರೆ, ಗುರಿಯನ್ನ ನಾವು ಮನನ ಮಾಡಬೇಕಾದ್ರೆ, ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆಲ್ಲ ಸ್ಪಷ್ಟತೆ ಇದೆ. ಸ್ಪಷ್ಟವಾಗಿ ಮಾಡಿದ್ರೇನೆ ಅದು ವರ್ಕ್ ಆಗೋದು. ಕೆಲವೊಬ್ರು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸ್ಪಷ್ಟವಾಗಿ ಮಾಡ್ತಾ ಇರ್ತಾರೆ. ನಾವ್ ಹೇಳ್ತೀವಲ್ಲ, ಅವನು ಏನಪ್ಪ ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಅವನು. ಅವ್ರಿಗೆ ಅರಿವಿಲ್ಲದೆ ಆ ಕೆಲಸ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಅವರಲ್ಲಿ ಏನಿರುತ್ತೆ? ಆಸಕ್ತಿ ತುಂಬಾ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಅವರಿಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಬೇಗ ಆಗಲ್ಲ. ಬೇರೆಯವರು ಹೇಳ್ತಕ್ಕಂಥ ನಕಾರಾತ್ಮಕ ವಿಚಾರಗಳು ಅವ್ರಿಗೆ ಹೋಗಲ್ಲ. ಅವರು ಅವರ ಕೆಲಸದ ಮೇಲೆ ಫೋಕಸ್ ಆಗಿರ್ತಾರೆ. ಹಾಗಾದ್ರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಈ ಪ್ರಾಸೆಸ್ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಯಾರಿಗೆ ಈಗ ಸಕ್ಸಸ್ ಬೇಕೋ ಅವರು ಏನ್ ಮಾಡಬೇಕು? ಇದೇ ಪ್ರಾಸೆಸ್ ಅನ್ನೇ ಫಾಲೋ ಮಾಡಬೇಕು. ಬೇರೆ ಏನು ಪ್ರಾಸೆಸ್ ಇಲ್ಲ ಅಲ್ಲಿ. ಖಂಡಿತವಾಗಿಯೂ ದೇವರು ಆಶೀರ್ವಾದ ಮಾಡಿ ಒಂದು 100 kg ಬಂಗಾರ ಕೊಡೋಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಲೈಕ್ ದಟ್. ಇಲ್ಲ ಗುರುಜಿ, ನಮ್ಮ ತೋಟದಲ್ಲಿ ಡಿಗ್ ಮಾಡ್ತಾ ಇದ್ದೆ, ಅಗೀತಾ ಇದ್ದೆ, ನೋಡ್ತೀನಿ ಒಳಗಡೆ ಖಜಾನ ಸಿಕ್ಕಿಬಿಡ್ತು. ನನಗೆ ಒಂದು ಪೆಟ್ಟಿಗೆ ಸಿಕ್ತು, ಅದರಲ್ಲಿ ನೋಡ್ತೀನಿ ಬಂಗಾರದ ನಾಣ್ಯಗಳು. ಕೋಟಿಗೆ ಒಂದು ಕೇಸ್ ಇದಷ್ಟೇ. ಯಾವುದು? ಕೋಟಿಗೊಬ್ಬ ಈ ತರ ಕನೆಕ್ಟ್ ಆಗ್ಬೋದು. ಆದ್ರೆ ಉಳಿದವರೆಲ್ಲ ಏನ್ ಮಾಡಬೇಕು? ದೇರ್ ಶುಡ್ ಬಿ ಅ ಪ್ರಾಸೆಸ್. ಒಂದು ಪ್ರಾಸೆಸ್ಸಿಗೆ ಫಾಲೋ ಮಾಡಲೇಬೇಕು. ಕರೆಕ್ಟ್? ಯಾವುದದು? ಪಾತ್, ನಾಲೆಡ್ಜ್, ವಿಸ್ಡಮ್. ಆ ಹಾದಿ, ಆ ಜ್ಞಾನ, ಆ ಒಂದು ಅರಿವು, ಅಲ್ಲಿಗೆ ನಾವು ಕನೆಕ್ಟ್ ಆಗಬೇಕು. ಆಗೇನಾಗತ್ತೆ? ಡೆಸ್ಟಿನಿ ಅಂತ ನಾವೇನ್ ಕರಿತೀವಿ, ನಮ್ಮ ಏನು ಗುರಿ, ಅಲ್ಲಿಗೆ ನಾವು ತಲುಪಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೇಳಿದೀರ, ಗುರುತ್ವಾಕರ್ಷಣ ನಿಯಮ. ಅದರಲ್ಲೇನಾದ್ರು ನಮಗೆ ಡೌಟ್ ಇದೆಯಾ? ಇಸ್ ದೇರ್ ಎನಿ ಡೌಟ್? ಏನಾದ್ರು ಇದೆಯಾ? ಪ್ರಶ್ನೆ ಇದೆಯಾ ಅದರಲ್ಲಿ? ಗ್ರಾವಿಟೇಷನಲ್ ಫೋರ್ಸ್ ವರ್ಕ್ ಆಗುತ್ತಪ್ಪ, ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ತೇಲ್ತಾ ಇರ್ತಿದ್ವಿ. SRS ವರ್ಕ್ ಆಗ್ತಾ ಇದೆ. ಅದು ಇಟ್ಸ್ ಅ ನ್ಯಾಚುರಲ್ ನೇಚರ್ ಲಾ. ಓಕೆ, ಇವಾಗ ನಾವೊಂದು ಇಮ್ಯಾಜಿನೇಷನ್ ಕೊಡ್ತೀನಿ ನಿಮಗೆ. ಓಕೆ, ಇಮ್ಯಾಜಿನ್ ಮಾಡ್ಕೊಡ್ಬೇಕೆಲ್ಲ, ಊಹೆ ಮಾಡ್ಕೊಡ್ಬೇಕು. ಒಂದ್ಸರಿ ಕಣ್ಣು ಮುಚ್ಚಿ. ಈಗ ನಾವು ಆನ್ಲೈನ್ ಕ್ಲಾಸಲ್ಲಿಲ್ಲ, ಫಿಸಿಕಲ್ ಕ್ಲಾಸಲ್ಲಿ ಇದ್ದೀವಿ. ನಾವೆಲ್ಲ ಏನ್ ಮಾಡಿದೀವಿ? ಒಟ್ಟಿಗೆ ಒಂದೇ ಒಂದು ಹಾಲಲ್ಲಿ ಕುತ್ಕೊಂಡು ಈ ಕ್ಲಾಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನ್ ಮಾಡ್ತಾ ಇದೀವಿ? ನಾವೆಲ್ಲ ಸೇರಿ ಒಂದು ಕ್ಲಾಸ್ ರೂಮಲ್ಲಿ ಕೂತಿದ್ದೀವಿ, ಒಂದು ಹಾಲಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಸ್ಟೇಜ್ ಮೇಲೆ ಇದ್ದೀನಿ. ನಾನೀಗ ಕ್ಲಾಸ್ ಶುರು ಮಾಡಿಬಿಟ್ಟಿದ್ದೀನಿ. ಒಂದು ಇಮ್ಯಾಜಿನೇಷನ್, ರೈಟ್? ಇಮ್ಯಾಜಿನೇಷನ್ ಮಾಡ್ತಾ ಹೋಗಿ. ನಾನಲ್ಲಿ ಕ್ಲಾಸ್ ಶುರು ಮಾಡಿದ್ದೀನಿ. ನಾನು ಯೋಗ ಪಟು, ಐ ಆಮ್ ಎ ಯೋಗ ಮಾಸ್ಟರ್. ಹಾಗಾಗಿ ನಾನು ಟೀಚ್ ಮಾಡ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು. ವೃಕ್ಷಾಸನ ಹಾಕೊಂಡ್ಬಿಟ್ಟಿದ್ದೀನಿ. ಎಡಪಾದ ನೆಲದ ಮೇಲಿದೆ,
ಬಲಪಾದ ಏನಾಗಿದೆ, ತೊಡೆಗಳ ಮೇಲೆ ಇಟ್ಕೊಂಡು ವೃಕ್ಷಾಸನದಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಚಿತ್ರವಾಗಿದೆ ನೋಡಕ್ಕೆ. ಗುಡ್. ಈಗ ಈ ವೃಕ್ಷಾಸನದಲ್ಲಿ ಒಂದೇ ಕಾಲ ಮೇಲೆ ನಿಂತ್ಕೊಂಡು ಎಷ್ಟೊತ್ತು ಕ್ಲಾಸ್ ಮಾಡಕ್ಕಾಗತ್ತೆ? ಸಾಕಿಷ್ಟು ಇಮ್ಯಾಜಿನೇಷನ್ ಇಂದ ಹೊರ ಬನ್ನಿ, ಕಂಡ್ಬಿಡಿ. ಇವಾಗ ಕಲ್ಪನೆ ಸಿಕ್ತು ನಿಮಗೆ. ನಾನು ಏನ್ ಮಾಡ್ತಾ ಇದ್ದೀನಿ, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತು ಕ್ಲಾಸ್ ಮಾಡಲಿ ನಾನು? 5 ಮಿನಿಟ್ಸ್. ನಾನು ಸಾಧನೆ ಮಾಡಿದ್ರೆ 10 ಮಿನಿಟ್ಸ್, ಇನ್ನೂ ಸ್ವಲ್ಪ ಹೋದ್ರೆ 15 ಮಿನಿಟ್ಸ್. ಆಮೇಲೆ ಏನಾಗುತ್ತೆ? ಇಂಬ್ಯಾಲೆನ್ಸ್ ಆಗಕ್ಕೆ ಶುರುವಾಗತ್ತೆ. ವೈ? ಯಾಕೆ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್. ನಾನು ಗುರುತ್ವಾಕರ್ಷಣ ನಿಯಮದ ಅಗೇನ್ಸ್ಟ್ ಹೋಗ್ತಾ ಇದ್ದೀನಿ. ನಾನೇನ್ ಮಾಡ್ಬೇಕು ಇವಾಗ? ಕಂಫರ್ಟಬಲ್ ಆಗಿ ನಿಂತ್ಕೊಳ್ಬೇಕು, ಎರಡೂ ಪಾದದ ಮೇಲೆ ನಿಂತ್ಕೊಳ್ಬೇಕು. ನಿಂತ್ಕೊಂಡು ನಾನು ಕಂಫರ್ಟಬಲ್ ಆಗಿ ಕ್ಲಾಸ್ ಮಾಡ್ತಾ ಹೋಗ್ಬೋದು. SRS. ಹಾಗಾದ್ರೆ ನಾನು ಒಂಟಿ ಕಾಲಲ್ಲಿ ನಿಂತ್ಕೊಂಡಾಗ ಗ್ರಾವಿಟೇಷನಲ್ ಫೋರ್ಸ್ ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಾ ಇತ್ತು ತಾನೆ? ಅದ್ರ ನಿಯಮ, ಗ್ರಾವಿಟೇಷನಲ್ ಲಾ, ಗುರುತ್ವಾಕರ್ಷಣ ನಿಯಮ ವರ್ಕ್ ಆಗ್ತಿತ್ತು ತಾನೆ? ಅದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ? ಇಲ್ಲ. ತೊಂದರೆ ಇದ್ದಿದ್ರೆ ಯಾರಲ್ಲಿ? ನನ್ನಲ್ಲಿ. ನಾನೇನ್ ಮಾಡಿದೆ? ಆ ಲಾಗೆ ಎಗೇನ್ಸ್ಟ್ ಆಗಿ ಹೋದೆ. ನಾನು ಸರಿಯಾಗಿ ನಿಂತ್ಕೋಬೋದಿತ್ತು. ಅದ್ರೇನ್ ಮಾಡಿದೆ? ಐ ವೆಂಟ್ ಅಗೇನ್ಸ್ಟ್ ದ ಲಾ. ಒಂಟಿ ಕಾಲಲ್ಲಿ ನಿಂತ್ಕೊಂಡೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಈ ನೇಚರ್ ಲಾ, ಏನ್ ಹೇಳ್ತಾ ಇದ್ದೀನಿ, ಈ ಒಂದು ಕಾಸ್ಮಿಕ್ ಲಾ ಏನಿದೆ, ಯೂನಿವರ್ಸಲ್ ಲಾ, ಅದರ ವಿರುದ್ಧವಾಗಿ ಹೋಗ್ತಾ ಇದೀವಿ. ವಿರುದ್ಧವಾಗಿ ಹೋದಾಗ ಏನಾಗುತ್ತೆ? ನಾನು ಒಂಟಿ ಕಾಲಲ್ಲಿ ನಿಂತ್ಕೊಂಡಾಗ 15 ನಿಮಿಷ ಆದ್ಮೇಲೆ ಏನಾಗುತ್ತೆ? ನೋವು ಬರುತ್ತೆ, ಸಫರಿಂಗ್ ಶುರುವಾಗುತ್ತೆ, ಒದ್ದಾಟ ಶುರುವಾಗುತ್ತೆ. SRS. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ. ನಾವು ಯಾವಾಗ ಯೂನಿವರ್ಸಲ್ ಲಾ, ಕಾಸ್ಮಿಕ್ ಲಾನ ನಾವು ಅಲೈನ್ ಆಗದೆ ಅದರ ಆಪೋಸಿಟ್ ಹೋಗ್ತಾ ಇದ್ರೆ ಏನಾಗುತ್ತೆ? ವಿ ಅಟ್ರಾಕ್ಟ್ ಸಫರಿಂಗ್ಸ್. ನಮಗೆ ಅರಿವಿಲ್ಲದೆ ಏನ್ ಮಾಡ್ತಾ ಇದೀವಿ? ಭಯವನ್ನ, ತೊಂದರೆಯನ್ನ, ನೋವನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ, ಪಡ್ಕೊಳ್ತಾ ಇದೀವಿ. ಕರೆಕ್ಟ್? ಹಾಗಾದ್ರೆ ನಾನೇನ್ ಮಾಡ್ಬೇಕು ಇವಾಗ? ನಾನೇನ್ ಮಾಡ್ಬೇಕು? ಐ ಹ್ಯಾವ್ ಟು ಅಲೈನ್ ವಿತ್ ದ ಲಾ. ನಾನು ಆ ಯೂನಿವರ್ಸಲ್ ಲಾ ಜೊತೆಗೆ ಏನಾಗಬೇಕು? ಅಬೈಡ್ ಆಗಬೇಕು, ಅದ್ರ ಜೊತೆಗೆ ಹೊಂದ್ಕೊಳ್ಬೇಕು, ಅದ್ರ ಜೊತೆಗೆ ಫಾಲೋ ಮಾಡ್ಬೇಕು, ಅದರಲ್ಲೇ ಸೇರ್ಕೊಳ್ಬೇಕು. ಐ ಶುಡ್ ನಾಟ್ ಗೋ ಅಗೇನ್ಸ್ಟ್ ಆಲ್ ದೀಸ್ ಲಾಸ್. ನಾವು ಇದರ ಎದುರಿಗೆ ಆಪೋಸಿಟ್ ಆಗಿ ಹೋದ್ರೆ ನಮಗೆ ಯಶಸ್ಸು ಸಿಗೋದಿಲ್ಲ. ಇವಾಗ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ನಾವೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ವಿ, ಒದ್ದಾಟವನ್ನು ಅನುಭವಿಸ್ತಾ ಇದ್ವಿ, ಹೇಗಾಗಿರ್ಬೋದು? ಅದು ಯಾವ ರೀತಿ ಅದು ಸೃಷ್ಟಿಯಾಗಿರ್ಬೋದು? ಎಸ್, ಅದ್ರ ಹಿಂದೆ ಖಂಡಿತವಾಗಿಯೂ ಕಾರಣಗಳಿದ್ದೇ ಇದೆ. ಆ ಕಾರಣಗಳನ್ನು ನಾವೇನಾದ್ರು ಅರ್ಥ ಮಾಡಿಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಟು ದಿಸ್ ಸಕ್ಸಸ್ ಎಕ್ಸ್ಪೀರಿಯನ್ಸ್ ಈಸಿಲಿ. ಸೊ ಏನರ್ಥ ಆಯ್ತು ಇವಾಗ? ನನ್ನ ಜೀವನದಲ್ಲಿ ಏನಾದರೂ ದುಃಖ, ತೊಂದರೆ, ಬವಣೆ ಅಂತ ಏನಾದ್ರು ಇದ್ರೆ ಅದರ ಅರ್ಥ ಏನು? ನಾನು ಸೃಷ್ಟಿಯ ನಿಯಮದ ಆಪೋಸಿಟ್ ಹೋಗ್ತಾ ಇದ್ದೀನಿ ಅಂತ. ಇಫ್ ಐ ಆಮ್ ಸಫರಿಂಗ್ ಇನ್ ಮೈ ಲೈಫ್, ಇಟ್ ಮೀನ್ಸ್ ದಟ್ ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ದ ಲಾ ಆಫ್ ಕಾಸ್ಮೋಸ್. ರೈಟ್? ಹಾಗಾದ್ರೆ ಅದನ್ನು ಫಾಲೋ ಮಾಡಿದ್ರೆ, if we align with the law of cosmos, our journey will be comfortable, easy, focused, fruitful. ನಮ್ಮ ಪಯಣ ಹೇಗಿರುತ್ತೆ? ಸಮಾಧಾನವಾಗಿರುತ್ತೆ, ಆರಾಮವಾಗಿರುತ್ತೆ, ತುಂಬಾ ಸುಲಭವಾಗಿರುತ್ತೆ. ಹಾಗೆ ನಮ್ಮ ಗುರಿ ಮೇಲೆ ಏಕಾಗ್ರತೆ ಇರುತ್ತೆ. ಜೊತೆಗೆ ನಮಗೆ ನಾವು ಅಂದ್ಕೊಂಡಿದ್ದ ಫಲ ಸಿಗತ್ತೆ. ರೈಟ್? ಎಸ್. ಹೇಗೆ ಅದ್ರ ಜೊತೆಗೆ ಅಲೈನ್ ಆಗೋದು? ಹೌ ಟು ಅಲೈನ್ ವಿತ್ ಕಾಸ್ಮಿಕ್ ಲಾ, ಯೂನಿವರ್ಸಲ್ ಲಾ? ಇದನ್ನೇ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಮಾಡೋದಷ್ಟೇ ಅಲ್ಲ, ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು.
ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಆಕ್ಷನ್. ASAP ಅಲ್ವಾ? ಬೇಗ ನಾವು ಇಂಪ್ಲಿಮೆಂಟೇಷನ್ಗೆ ತಂದುಬಿಡ್ಬೇಕು. ಈಗ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಯೂನಿವರ್ಸಲ್ ಲಾ, ಕಾಸ್ಮಿಕ್ ಲಾ ಅಂತ. ಯಾವುದೆಲ್ಲ ಲಾಸ್ ಇದೆ, ನಿಯಮಗಳಿದೆ? ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್. ಆಕ್ಚುಲಿ ನಮ್ಮ ಭಾರತೀಯ ನೆಲದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಕರ್ಮ ನಿಯಮ ಅಂತ. ಅದಕ್ಕೆ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಕರಿತೀವಿ, ಕಾರಣ ಮತ್ತು ಪರಿಣಾಮ ಅಂತ. ಒಂದು ಕಾಸ್ ಆಗಿರುತ್ತೆ, ಒಂದು ಕಾರಣ ಆಗಿರುತ್ತೆ, ಅದರ ಹಿಂದೆ ಒಂದು ಪರಿಣಾಮ ಇರುತ್ತೆ. ರೈಟ್? ಎಸ್, ಇಫ್ ಯು ಈಟ್ ಟೂ ಮಚ್ ವಿ ಗೆಟ್ ಪ್ರಾಬ್ಲಮ್. ಕರೆಕ್ಟ್. ಕಾಸ್ ಅಂಡ್ ಎಫೆಕ್ಟ್. ಚೆನ್ನಾಗಿ ತಿಂದರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಕರೆಕ್ಟ್. ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ಅನ್ ಐಡಿಯಾ ಕೊಡ್ತಾ ಹೋಗ್ತೀನಿ, ಎಲಾಬ್ರೇಟ್ ಮಾಡೋಕ್ಕಾಗದೇ ಇರ್ಬೋದು. ಲಾ ಆಫ್ ಫರ್ಗಿವ್ನೆಸ್ ಹೇಳಿದಿರೇನು? ಲಾ ಆಫ್ ಫರ್ಗಿವ್ನೆಸ್, ಕ್ಷಮೆಯ ನಿಯಮ. ಲಾ ಆಫ್ ಅಕ್ಸೆಪ್ಟೆನ್ಸ್, ಸ್ವೀಕಾರ ಶಕ್ತಿಯ ನಿಯಮ. ಲಾ ಆಫ್ ಗ್ರ್ಯಾಟಿಟ್ಯೂಡ್, ಲಾ ಆಫ್ ರೆಸ್ಪಾನ್ಸಿಬಿಲಿಟಿ. ಇದೇಂಗೆ ಅರ್ಥ ಮಾಡ್ಕೊಳ್ಳೋದು? ನನಗೆ ಬಂದಿರೋ ಯಾವುದೇ ಕೆಲಸ ಇದ್ರೆ ಅದನ್ನು ಪೂರ್ತಿಗೊಳಿಸೋದು, ಲಾ ಆಫ್ ರೆಸ್ಪಾನ್ಸಿಬಿಲಿಟಿ. ಲಾ ಆಫ್ ಒನ್ನೆಸ್, ಏಕತೆ, ನೋ ಡಿಸ್ಕ್ರಿಮಿನೇಷನ್, ನಾನ್ ಡಿಸ್ಕ್ರಿಮಿನೇಷನ್. ಲಾ ಆಫ್ ಒನ್ನೆಸ್. ಲಾ ಆಫ್ ಆಕ್ಷನ್. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೊಂದು ನಿಯಮ ಅಂತ ಇದೆ. ಎಸ್, ಹಿಂದೆ ಗುರುಕುಲದಲ್ಲಿ ಇದೆಲ್ಲದಕ್ಕೂ ಸ್ಪಷ್ಟತೆ ಕೊಡ್ತಾ ಇದ್ರು, ಹಾಗಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಆದರೆ ನಾವು ಇವಾಗ ಮತ್ತೆ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಹೇಳ್ತಾ ಇದ್ದೀವಿ ಲಾ ಆಫ್ ಆಕ್ಷನ್, ಇದೊಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಲಾ ಆಫ್ ಅಟ್ರಾಕ್ಷನ್, ಅದ್ರ ಬಗ್ಗೆನೆಲ್ಲ ಡಿಸ್ಕಷನ್ ಮಾಡಬೇಕಾಗಿರೋದು. ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಎನರ್ಜಿ, ವೈಬ್ರೇಷನ್. ಲಾ ಆಫ್ ರಿಫ್ಲೆಕ್ಷನ್, ನಾನೇನು ಪ್ರತಿಬಿಂಬಿಸ್ತಾ ಇದ್ದೇನೆ. ಲಾ ಆಫ್ ಗಿವಿಂಗ್, ಲಾ ಆಫ್ ರಿಸೀವಿಂಗ್. ದಾನ ಅಂತ ಹೇಳಿದ್ರೇನು, ಪಡ್ಕೊಳ್ಳೋದು ಅಂತ ಹೇಳಿದ್ರೇನು, ಸ್ವೀಕಾರ ಅಂತ ಹೇಳಿದ್ರೇನು. ಲಾ ಆಫ್ ಕಾಂಪನ್ಸೇಷನ್. ಲಾ ಆಫ್ ಜೆಸ್ಟೇಷನ್, ಅಂದ್ರೆ ನಾವು ಬೀಜ ಹಾಕಿದ ಕೂಡಲೇ ಅದು ಬೆಳೀತಕ್ಕಂಥ ಸಮಯ ಇದೆಯಲ್ಲ, ಎಸ್, ಜರ್ಮಿನೇಷನ್ ಟೈಮ್, ದಟ್ ಈಸ್ ಒನ್ ಲಾ. ವಿ ಹ್ಯಾವ್ ಟು ಫಾಲೋ ದಟ್. ಲಾ ಆಫ್ ಪೊಲಾರಿಟಿ, ಲಾ ಆಫ್ ಬಿಲೀಫ್, ಲಾ ಆಫ್ ಚೇಂಜ್, ಲಾ ಆಫ್ ಮೆಂಟಲಿಸಮ್. ಎಷ್ಟು ಲಾ ಇದೆ, ಎಲ್ಲದಕ್ಕೂ ಒಂದಿಷ್ಟು ನಿಯಮಗಳಿದೆ. ಅದಕ್ಕೆ ನಾನು ಪ್ರಾಸೆಸ್ ಇಂದ ಶುರು ಮಾಡಿದೆ. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಪ್ರಾಸೆಸ್, ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ರೂಲ್ ಅಂಡ್ ಲಾ. ಎಲ್ಲದಕ್ಕೂ ಇದೆ. ಇದೆಲ್ಲ ನಮಗೆ ಯಾವಾಗ ಸಿಗಬೇಕಾಗಿತ್ತು ಅಂದ್ರೆ, ಚೈಲ್ಡ್ಹುಡ್ ಡೇಸ್ ಎಲ್ಲ ನಮಗಿದು ಮೌಲ್ಡ್ ಆಗ್ಬಿಡ್ಬೇಕಾಗಿತ್ತು. ನಮ್ಮ ಕಾಲೇಜಲ್ಲಿ ಇದನ್ನು ಹೇಳ್ಕೊಡ್ಬೇಕಾಗಿತ್ತು, ನಮ್ಮ ಸ್ಕೂಲ್ಗಳಲ್ಲಿ ಇದನ್ನು ಹೇಳ್ಕೊಡ್ಬೇಕಾಗಿತ್ತು. ಅವಾಗ ಇದು ನಮಗೆ ಸರ್ಪ್ರೈಸ್ ಅನ್ನಿಸ್ತಾ ಇರಲಿಲ್ಲ. ಈಗ ಒಂದು ನಾನು ಸೆಂಟೆನ್ಸ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿ. ಐ ವಾಂಟ್ ಟು ಥಿಂಕ್ ವಾಟ್ ಐ ವಾಂಟ್ ಟು ಥಿಂಕ್. ಬರ್ಕೊಳ್ಬೇಕಾದ್ರೆ ಏನು ಹೇಳ್ತಾ ಇದ್ದೀನಿ? ಐ ವಾಂಟ್ ಟು ಥಿಂಕ್ ವಾಟ್ ಐ ವಾಂಟ್ ಟು ಥಿಂಕ್. ಅಂದ್ರೆ ನನಗೆ ಬೇಕಾಗಿದ್ದನ್ನ ನಾನು ಯೋಚನೆ ಮಾಡಬೇಕು. ರೈಟ್? ಏನ್ ಹೇಳ್ತಾ ಇದ್ದೀನಿ? ನನಗೆ ಬೇಕಾಗಿದ್ದನ್ನ ನಾನು ಯೋಚನೆ ಮಾಡಬೇಕು. ಇದಾಗ್ತಾ ಇದೆಯಾ? ಇಸ್ ಇಟ್ ಹ್ಯಾಪನಿಂಗ್? ಆಸ್ಕ್ ಯುವರ್ ಸೆಲ್ಫ್, ಇಸ್ ಇಟ್ ಹ್ಯಾಪನಿಂಗ್? ನನಗೆ ಬೇಕಾಗಿದ್ದನ್ನು ಮಾತ್ರ ನಾನು ಯೋಚನೆ ಮಾಡ್ತೀನಿ. ನೋಡೋಣ, ಯೋಚನೆ ಮಾಡಿ. ಐ ವಿಲ್ ಗಿವ್ ಯು 1 minute. ಯೋಚನೆ ಮಾಡಿ, ಸ್ಟಾರ್ಟ್. ನಿಮಗೆ ಬೇಕಾಗಿದ್ದು ಯೋಚನೆ ಮಾಡಿ.
ಕೆಲಸ ಕೊಟ್ಟಿದ್ದೀನಿ, ನಿಮಗೆ ಬೇಕಾಗಿದ್ದೀನಿ ಯೋಚನೆ ಮಾಡಿ ಅಂತ. I have given just 1 minute. ರೈಟ್, ಯೋಚನೆ ಮಾಡ್ಲಿಕ್ಕೆ ಆಯ್ತಾ? ಒಂದಿಷ್ಟು ಯೋಚನೆ ಮಾಡಕ್ ಖಂಡಿತ ಆಗಿರುತ್ತೆ. ಒಂದಿಷ್ಟು ಇನ್ನು ಏನಾಗಿರುತ್ತೆ ಅಂದ್ರೆ, ಏನು ಯೋಚನೆ ಮಾಡಲಿ, ನನಗೆ ಬೇಕಾಗಿದ್ದು ಅಂತ ಶುರುವಾಗಿರುತ್ತೆ. ನನಗೆ ಬೇಕಾಗಿದ್ದು ಅಂತ ಹೇಳಿದ್ರೆ ಏನು ಯೋಚನೆ ಮಾಡಲಿ ನಾನಿವಾಗ? ಸ್ವಲ್ಪ ಸಾಧನೆ ಮಾಡಿದ್ದವರು ಮಾಡಿರ್ತೀರ, ಇನ್ನು ಉಳಿದವರು ಗೊಂದಲಕ್ಕೆ ಈಡಾಗಿರ್ತೀರ, ಏನು ಯೋಚನೆ ಮಾಡಲಿ. ಹಾಗಾದ್ರೆ ಬೇಸಿಕ್ ಲಾ, ಫೌಂಡೇಶನ್ ಲಾ ನಾವು ಫಿಕ್ಸ್ ಮಾಡಲೇಬೇಕು. ರೈಟ್, ಅಲ್ಲಿಂದನೇ ಶುರುವಾಗಬೇಕು ನಮ್ಮ ಜರ್ನಿ. ನಾನೊಂದಿಷ್ಟೆಲ್ಲ ಲಿಸ್ಟ್ ಹೇಳಿದೆ. ಲಾ ಆಫ್ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಯೂನಿವರ್ಸ್, ಲಾ ಆಫ್ ಕಾಸ್ಮೋಸ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಹೇಳ್ತಾ ಹೋದೆ. ಇನ್ನೂ ಬೇಕಾದಷ್ಟಿದೆ. ಅದೆಲ್ಲ ಎಲ್ಲಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನನಗೇನು ಬೇಕೋ ಅದನ್ನ ನಾನು ಯೋಚನೆ ಮಾಡಬೇಕು. ಯಾವಾಗ ನನಗೇನು ಬೇಕೋ ಅದನ್ನ ನಾನು ಯೋಚನೆ ಮಾಡ್ತೀನೋ ಅವಾಗ ನನ್ನ ಗುರಿಗಳ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತಾ? ಕೆನ್ ಐ ಥಿಂಕ್ ಅಬೌಟ್ ಮೈ ಗೋಲ್ಸ್? ಈಸಿಯಾಗಿ ಥಿಂಕ್ ಮಾಡ್ಬೋದಲ್ಲ ಅವಾಗ. ಹಾಗಾದ್ರೆ ಒಂದು ಕ್ವಶನ್ ಹಾಕ್ಕೊಳ್ಳಿ, ವಾಟ್ ಕೈಂಡ್ ಆಫ್ ಥಾಟ್ಸ್ ಐ ಆಮ್ ಗೆಟಿಂಗ್? ಯಾವ ರೀತಿ ಯೋಚನೆಗಳು ನನಗೆ ಬರ್ತಾ ಇದೆ? ಈಸ್ ಇಟ್ ಯೂಸ್ಫುಲ್ ಆರ್ ನಾಟ್? ಅದು ನನಗೆ ಉಪಯೋಗ ಆಗ್ತಾ ಇದೆಯೋ ಇಲ್ವೋ? ಆಸ್ಕ್ ಯುವರ್ ಸೆಲ್ಫ್, ಇದನ್ನು ಬರ್ಕೊಳ್ಳಿ. ಯಾವಾಗ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತೀವೋ, ರೈಟ್, ನಾವು ಮೆಲ್ಲನೆ ಲಾ ಆಫ್ ಫೋಕಸ್ಸಿಗೆ ಬರ್ತೀವಿ. ಏನದು? ಲಾ ಆಫ್ ಫೋಕಸ್. ಯಾಕೆಂದ್ರೆ ಫೋಕಸ್ ಮಾಡ್ತಾ ಇದೀವಿ, ಯಾವ ರೀತಿ ಯೋಚನೆ ಬರ್ತಾ ಇದೆ ನನಗೆ, ಇದು ಬೇಕಾ ಬೇಡವಾ, ಇದು ಉಪಯೋಗ ಆಗುತ್ತೋ ಉಪಯೋಗ ಆಗಲ್ಲ, ಇದರಿಂದ ಏನು ಕಲಿತೀನಿ ನಾನು, ಇದರಿಂದ ಏನು ಮಾಡ್ಬೋದು ನಾನು. ಅಟ್ಲೀಸ್ಟ್ ಈ ಒಂದು ಐಡಿಯಾ ಬರುತ್ತಾ ಅಲ್ಲಿ? ಕೆನ್ ವಿ ಕನೆಕ್ಟ್ ಟು ದಿಸ್ ಐಡಿಯಾ? ಎಸ್. ಯಾವಾಗ ನಾವು ಸ್ಪಷ್ಟತೆ ತಂದ್ಕೊಳ್ತೀವೋ ಅವಾಗ ನಾವು, ಅಂದರೆ ಯೋಚನೆಯ ಬಗ್ಗೆ ಸ್ಪಷ್ಟತೆ ತಂದ್ಕೊಳ್ತೀವೋ ಆಗ ಗೋಲ್ಸ್, ಗುರಿಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಎಸ್ ಆರ್ ಎಸ್. ನಮಗೆ ಏನಾಗಿದೆ ಅಂತ ಹೇಳ್ತೀನಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮಗೆ ಏನಾಗಿದೆ ಅಂತ ಹೇಳ್ತೀನಿ. ನಮಗೆ ನಮ್ಮ ಜೊತೆಗೆ ವರ್ಕ್ ಮಾಡಿ ಅಭ್ಯಾಸ ಇಲ್ಲ. ಯಾವಾಗಲೂ ಬೇರೆಯವರಿಗೆ ಕೆಲಸ ಮಾಡೋ ಅಭ್ಯಾಸ ಇರೋದು. ವರ್ಕಿಂಗ್ ಫಾರ್ ಅದರ್ಸ್. ಸರಿಯಾಗಿ ಯೋಚನೆ ಮಾಡಿ, ಎಸ್ ಆರ್ ಎಸ್ ಅಂತ ಸರಿಯಾಗಿ ಕ್ಲಾರಿಟಿ ತಗೊಳ್ಳಿ. ನಮಗೆ ಬೇರೆಯವರಿಗೋಸ್ಕರನೇ ಕೆಲಸ ಮಾಡೋ ಅಭ್ಯಾಸ ಇರೋದು. ಯಾಕೆಂದ್ರೆ ತುಂಬಾ ಸುಲಭ. ವರ್ಕಿಂಗ್ ಫಾರ್ ಅದರ್ಸ್ ಈಸ್ ಈಸಿ. ಯಾಕೆ ಹೇಳಿ? ಲೋ ರೆಸ್ಪಾನ್ಸಿಬಿಲಿಟಿ. ಯಾಕೆಂದ್ರೆ ಇಷ್ಟೇ ಕೆಲಸ ಇರುತ್ತೆ ನನಗೆ, ಇಷ್ಟು ಕೆಲಸ ಇರಲ್ಲ, ಇಷ್ಟೇ ಕೆಲಸ ಮಾಡೋದು ನಾನು. ಲೋ ರೆಸ್ಪಾನ್ಸಿಬಿಲಿಟಿ, ಕಡಿಮೆ ಜವಾಬ್ದಾರಿ ಇರುತ್ತೆ. ಅದಾದ್ಮೇಲೆ ಒಂದು ವಿಚಿತ್ರವಾದ ಮನಸ್ಥಿತಿ ಇದೆ. ಏನದು? ಸರ್ವಿಂಗ್ ಮೈಂಡ್. ಅದು ಪಾಸಿಟಿವ್ ಆಗಿದ್ರೆ ಓಕೆ, ಪಾಸಿಟಿವ್ ಆಗಿಲ್ಲ ಅದೊಂಥರ ಸ್ಲೇವ್ ತರ ಇರುತ್ತೆ ಮೈಂಡ್. ಸ್ಲೇವರಿ. ಸಾರಿ ಟು ಬಿ ಹಾರ್ಶ್, ಮನ್ಸಂಗೆ ವರ್ಕ್ ಮಾಡೋದು. ಕಠಿಣವಾಗಿ ಹೇಳ್ತಾ ಇದ್ದೀನಿ. ಸರ್ವಿಂಗ್ ಮೈಂಡ್ ಅಲ್ಲ, ಅದು ಸ್ಲೇವರಿ ಮೈಂಡ್. ಅದು ಜೊತೆಗೆ ಆ ಸಣ್ಣ ಕೆಲಸ ಮಾಡ್ತಾ ಮಾಡ್ತಾ ನಮಗೊಂದು ಉತ್ಸಾಹ, ನಾನ್ ಚೆನ್ನಾಗಿ ಮಾಡಿದೆ ಅಂತ. ಏನದು? ಶೋಯಿಂಗ್ ಅದರ್ಸ್ ಮೈ ಕ್ರಿಯೇಟಿವಿಟಿ. ಯಾವ್ದು ಮಾಡಿದ್ದು? ಇಷ್ಟೇ ಮಾಡಿದ್ದು. ಅದನ್ನ ಮಾಡಿಬಿಟ್ಟು ತೋರ್ಸೋದು, ಸಿ ಲುಕ್ ಎಟ್ ಮೀ ಅಂತ. ಅದೇನದು? ಈಗೋ. ಅದಾದ್ಮೇಲೆ ಸಣ್ಣ ಸಣ್ಣ ವಿಷಯಗಳ ಮೇಲೆ ಖುಷಿ ಪಡ್ತೀವಿ. ವಿ ಆರ್ ಹ್ಯಾಪಿ ವಿತ್ ಲಿಮಿಟೆಡ್ ಥಿಂಗ್ಸ್. ತಪ್ಪ ಸರಿನಾ? ತಪ್ಪಂತೂ ಅಲ್ಲ, ಆದರೆ ವಿ ಆರ್ ವೆರಿ ಹ್ಯಾಪಿ.
ಅಲ್ಲೇ ಖುಷಿ ನಮಗೆ. ಕನೆಕ್ಟ್ ಟು ದಿಸ್, ಇದು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮೇಲೆ ನಾವು ವರ್ಕ್ ಮಾಡ್ಕೊಳಕ್ ಹೋದಾಗ ನಮ್ಮ ಮನ್ಸು ಕೇಳೋದಿಲ್ಲ. ಏನಾರು ಒಂದು ದಿನ ಏನಾದ್ರು ಧ್ಯಾನ ಮಾಡಿಬಿಟ್ರೆ ಕಂಪೇರ್ ಮಾಡಕ್ ಶುರು ಮಾಡುತ್ತೆ. ಅವನು ಧ್ಯಾನ ಮಾಡ್ತಿಲ್ಲ, ನಾನು ಧ್ಯಾನ ಮಾಡ್ತೀನಿ ಗೊತ್ತಾ ಅಂತ. ಏನಿದು? ಯಾರಿಗೋಸ್ಕರ ಬದಲಾವಣೆ? ನನಗೋಸ್ಕರ. ಹಾಗಾದ್ರೆ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಐ ಹ್ಯಾವ್ ಟು ವರ್ಕ್ ಮೈ ಸೆಲ್ಫ್. ನಾನು ಕೆಲಸ ಮಾಡ್ಕೊಳ್ಬೇಕು. ಅವಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಲ್ವಾ? ಜವಾಬ್ದಾರಿ ಯಾವಾಗ ಜಾಸ್ತಿ ಆಗೋದು? ನನ್ನ ಮೇಲೆ ಸಂಪೂರ್ಣವಾಗಿ ಬಲ ಬಿದ್ದಾಗ, ನನ್ನ ಮೇಲೇನೆ ಎಲ್ಲ ರೀತಿಯ ಕೆಲಸಗಳು ಬಿದ್ದಾಗ. ಎಸ್ ಎಸ್ ಯಾವಾಗ ನಾವು ನಮ್ಮ ಗುರಿಗಳ ಬಗ್ಗೆ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಆಗ ಆ ಗುರಿ ಇದೆಯಲ್ಲ, ದಟ್ ಗೋಲ್ ವಿಲ್ ಸ್ಟಾರ್ಟ್ ಎಜುಕೇಟಿಂಗ್ ಅಸ್. ಎಸ್, ನಾವೊಂದು ಗುರಿ ಇಟ್ಕೊಂಡ್ರೆ ಆ ಗುರಿ ನಮಗೆ ಕಲಿಸ್ಲಿಕ್ಕೆ ಶುರು ಮಾಡುತ್ತೆ. ಹೇಗೆ? ಆ ಗುರಿನ ಅಚೀವ್ ಆಗ್ಬೇಕಾದ್ರೆ ಏನ್ ಬೇಕು ನನಗೆ? ನಾಲೆಜ್ ಬೇಡವಾ? ನಾನೊಂದು ಬಿಸ್ನೆಸ್ ಮಾಡ್ಬೇಕಪ್ಪ, ಈಗ ಅದಕ್ಕೆ ನಾಲೆಜ್ ಬೇಡವಾ? ಬಿಸ್ನೆಸ್ ಅನ್ನೋದು ಗೋಲು. ಆ ಬಿಸ್ನೆಸ್, ಆ ಗೋಲ್ ಏನಿದೆ ನನಗೆ ಎಜುಕೇಟ್ ಮಾಡ್ತಾ ಇದೆ. ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಲರ್ನ್ ಮೋರ್. ಕಲೀಲಿಕ್ಕೆ ಅವಕಾಶ ಕೊಡ್ತಾ ಇದೆ. ನಾನು ಭಗವದ್ಗೀತೆ ಓದಬೇಕು, ಗೋಲ್ ಅದು. ಓದೋದಂದ್ರೆ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು, ಗೋಲ್ ಅದು. ಅಥವಾ ಯಾವುದೋ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಓದಬೇಕು, ದಟ್ ಇಸ್ ಎ ಗೋಲ್. ಆ ಗೋಲ್ ಏನ್ ಮಾಡುತ್ತೆ? ಇಟ್ ವಿಲ್ ಬ್ರಿಂಗ್ ಯು ನಾಲೆಜ್, ಇಟ್ ವಿಲ್ ಬ್ರಿಂಗ್ ಯು ಪಾಸಿಟಿವಿಟಿ. ಅಲ್ಲಿಗೆ ಹೋಗಬೇಕು, ನಾ ರೀಚ್ ಆಗಬೇಕು, ಕೆಲಸ ಮಾಡಬೇಕು. ಎಸ್, ಐ ವಾಂಟ್ ಟು ಬಿ ಅಲರ್ಟ್, ಆಕ್ಟಿವ್. ಐ ವಾಂಟ್ ಟು ಪುಷ್ ಮೈ ಸೆಲ್ಫ್. ಐ ವಾಂಟ್ ಟು ಬಿ ಕಮಿಟೆಡ್ ದೇರ್. ಐ ವಾಂಟ್ ಟು ಪುಟ್ ಆಲ್ ಮೈ ಪಾಸಿಟಿವ್ ಎಫರ್ಟ್. ಎಲ್ಲ ರೀತಿಯ ಸಕಾರಾತ್ಮಕ ಪ್ರಯತ್ನಗಳನ್ನು ಹಾಕಬೇಕು, ಅಲ್ಲಿಗೆ ಹೋಗಬೇಕು, ಸದಾ ಬದ್ಧನಾಗಿರಬೇಕು, ಖುಷಿಯಿಂದ ಕೆಲಸ ಮಾಡಬೇಕು. ದಟ್ ಈಸ್ ವಾಟ್ ಯುವರ್ ಗೋಲ್ ಈಸ್ ಹೆಲ್ಪಿಂಗ್ ಯು. ಎಸ್ ಆರ್ ಎಸ್. ಹಾಗಾದ್ರೆ ಗುರಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಆ ಗುರಿ ನಿಮಗೆ ಕಲಿಸಬೇಕು. ದಟ್ ಗೋಲ್ ಶುಡ್ ಎಜುಕೇಟ್ ಯು. ಆ ಗೋಲ್ ಏನ್ ಮಾಡಬೇಕು? ನಿಮ್ಮನ್ನ ಕಾಮ್ನೆಸ್ಸಿಗೆ ಕರ್ಕೊಂಡು ಹೋಗ್ಬೇಕು. 100% ನಾನು ಅದನ್ನು ವಿನ್ ಆಗ್ತೀನಿ, ಕಾಮ್, ಖಂಡಿತವಾಗಿ ನಾನು ಅದನ್ನು ಸಾಧಿಸ್ತೀನಿ, ಸಮಾಧಾನ. ದಟ್ ಈಸ್ ಕಾಲ್ಡ್ ಕಾಮ್ನೆಸ್. ಹಾಗಾದ್ರೆ ಒಂದು ಗೋಲ್ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದೇನ್ ಮಾಡ್ತಾ ಇದೆ? ಅಪ್ಸ್ ಅಂಡ್ ಡೌನ್ಸ್ ಎರಡೂ ಕೊಡುತ್ತೆ ನಿಮಗೆ. ಕೆಲವೊಂದ್ಸರಿ ಅದು ಸಕ್ಸಸ್ ಹತ್ರ ಹೋಗ್ತೀರಿ, ಮತ್ತೆ ಬೀಳ್ತೀರಿ, ಸಕ್ಸಸ್ ಹತ್ರ ಹೋಗ್ತೀರಿ, ಮತ್ತೆ ಬೀಳ್ತೀರಿ. ಅದರ ಅರ್ಥ ಏನು? ಲಾ ಆಫ್ ಪೊಲಾರಿಟಿ. ಎಸ್, ವಿ ನೀಡ್ ಟು ವರ್ಕ್ ಆನ್ ಆಲ್ ದಿಸ್ ಥಿಂಗ್ಸ್. ಪ್ರತಿಯೊಂದ್ರ ಹಿಂದೆನೇ ಒಂದು ಪ್ರಾಸೆಸ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಆ ಪ್ರಾಸೆಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರೈಟ್? ಅದಕ್ಕೆ ಗೋಲ್ಸ್ ಹೇಳುತ್ತೆ, ಗುರಿ ಏನಂತ ಹೇಳುತ್ತೆ? ನಿನ್ನಲ್ಲಿ ಇದಿದ್ರೆ ನನ್ನನ್ನು ನೀನು ಜಯಿಸ್ಬೋದು ಅಂತ. ಯಾವ್ದಿದ್ರೆ? ತಾಳ್ಮೆ ಇದ್ರೆ. ನಿನ್ನಲ್ಲಿ ಸಾಧಿಸುವ ಛಲ ಇದ್ರೆ ನನ್ನನ್ನು ರೀಚ್ ಆಗ್ಬೋದು ಅಂತ ಹೇಳುತ್ತೆ. ಇಫ್ ಯು ಹ್ಯಾವ್ ದಿಸ್ ಪೇಷನ್ಸ್, ಯು ಕ್ಯಾನ್ ವಿನ್ ಓವರ್ ಮೀ. ಇಫ್ ಯು ಹ್ಯಾವ್ ದಿಸ್ ಹೈ ಎನರ್ಜಿ, ಹೈ ಫೋಕಸ್, ಯು ಕ್ಯಾನ್ ರೀಚ್ ಮೀ ಅಂತ ಗೋಲ್ ಹೇಳುತ್ತೆ. ರೈಟ್? ಒಬ್ಬ ಅಥ್ಲೀಟ್, ಅವನು ಗೋಲ್ಡ್ ಮೆಡಲ್ ವಿನ್ ಆಗ್ಬೇಕಪ್ಪ. ವಿನ್ ಆಗ್ಬೇಕಾದ್ರೆ ಗೋಲ್ಡ್ ಮೆಡಲ್ ಈಸ್ ಅ ಗೋಲ್. ಬಂಗಾರದ ಪದಕ ಅನ್ನೋದು ಒಂದು ಗುರಿ. ಆದ್ರೆ ಅದು ವಿನ್ ಆಗೋದು ಹೇಗೆ? ಹೌ ಟು ವಿನ್ ಓವರ್ ಇಟ್? ಎಸ್, ಹಿ ಹ್ಯಾಸ್ ಟು ಲರ್ನ್ ಎವ್ರಿಥಿಂಗ್. ಪ್ರತಿಯೊಂದು ಲಾನು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಹಿ ಹ್ಯಾಸ್ ಟು ಗೆಟ್ ಅಪ್ ಅರ್ಲಿ ಮಾರ್ನಿಂಗ್. ಬೆಳಗ್ಗೆ ಬೇಗ ಹೇಳಬೇಕು. ಹಿ ಹ್ಯಾಸ್ ಟು ಬಿ ಆನ್ ದ ಫೀಲ್ಡ್. ಮೈದಾನಕ್ಕೆ ಹೋಗ್ಬೇಕು, ಅವನು ಕಸರತ್ತು ಮಾಡಬೇಕು, ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅವನು ಯಾವ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೋ ಅದರಲ್ಲಿ ಮುಳುಗಬೇಕು. ಅವನು ಹೈ ಎನರ್ಜಿ ಇಟ್ಕೊಳ್ಬೇಕು, ಪಾಸಿಟಿವ್ ಆಗಿರಬೇಕು, ಕಲಿತಾನೆ ಇರಬೇಕು. ಆಗ ಅವನು ಗುರಿ ಮುಟ್ತಾನೆ. ಕರೆಕ್ಟ್? ಹಾಗಾದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಬರಬೇಕಾದ್ರೆ ಈ ಎಲ್ಲ ನಿಯಮಗಳನ್ನ ಪಾಲಿಸ್ಲಿಕ್ಕೆ ಶುರು ಮಾಡಬೇಕು. ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಲಾಸ್. ಲಾ ಆಫ್ ಅಟ್ರಾಕ್ಷನ್ ಏನಿದು? ಆಕರ್ಷಣಾ ನಿಯಮ. ನಮ್ಮ ಯೋಚನೆಗಳು
ಏನು ಮಾಡ್ತಾ ಇದೆ? ನಮಗೆ ಬೇಕಾಗಿದ್ದನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾದರೆ ಮೈಂಡ್ ಈಸ್ ಲೈಕ್ ಎ ಮ್ಯಾಗ್ನೆಟ್ ಅಂತ ಆಯ್ತಾ? ವಾಟ್ ಈಸ್ ಇಟ್? ಮೈಂಡ್ ಈಸ್ ಅ ಮ್ಯಾಗ್ನೆಟ್ ವಿಚ್ ಕಂಟಿನ್ಯೂಸ್ಲಿ projects the thoughts and attracts what we want. ನಾವು ಒಂದು ಸಣ್ಣ ಟೆಸ್ಟ್ ಕೊಡ್ತೀನಿ ನಿಮಗೆ. ಯೂಶುವಲಿ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಮಾಡ್ತಾ ಇರ್ತೀವಿ, ನಿಮಗೂ ಆ ಕೆಲಸ ಕೊಡ್ತೀನಿ. ಓಕೆ, ಒಂದು ಕೆಲಸ ಮಾಡಿ. ನಿಮ್ಮ ಕೊಠಡಿ ಎಲ್ಲಿ ಕೂತಿದ್ದೀರಾ ಅಲ್ಲಿ 5 ಥಿಂಗ್ಸ್ ವಿತ್ ದ ಬ್ಲೂ ಕಲರ್ ನೋಟಿಸ್ ಮಾಡಿ. ಸುತ್ತಲೂ ನೋಡ್ಕೊಳ್ಳಿ, 5 ಇರಬೇಕು. 5 ಅಷ್ಟೇ ಸಾಕು, ಬ್ಲೂ ಕಲರ್. ನೋಡಿದ್ರ? ಹ್ಯಾಪಿ? ನೆನ್ಪಿಟ್ಕೊಂಡ್ರ? ಕಣ್ಮುಚ್ಚಿ, ಈಗ ಕಣ್ಮುಚ್ಚಿ, ಬೇಗ ಕ್ಲೋಸ್ ಯುವರ್ ಐಸ್. ಈಗ ನಿಮ್ಮ ರೂಮಲ್ಲಿ 5 ರೆಡ್ ಕಲರ್ ಯಾವುದಿದೆ ಅದನ್ನ ಫೈಂಡ್ ಔಟ್ ಮಾಡಿ, ಕಣ್ಮುಚ್ಕೊಂಡೆ ಮಾಡಿ, ಬೇಗ ಸ್ಟಾರ್ಟ್. 5 ಥಿಂಗ್ಸ್ ವಿಚ್ ಈಸ್ ಇನ್ ರೆಡ್ ಕಲರ್. ಎಸ್, ಓಕೆ, ಸಾಕು. ಕಣ್ಬಿಡಿ. ಕಣ್ಬಿಟ್ಬಿಟ್ಟು ರೆಡ್ ಕಲರ್ ಎಷ್ಟೆಲ್ಲ ಕಾಣಿಸ್ತು ಸತ್ಯವಾಗಿ ಹೇಳಿ ಅಷ್ಟೇ. ನನಗೇನು ಹೇಳಬೇಕಾಗಿಲ್ಲ, ನಿಮಗೆ ನೀವೇ ಹೇಳ್ಕೊಂಡ್ರೆ ಸಾಕು. ನೆನ್ಸ್ಕೊಳ್ತಾ ಹೋದ್ರೆ ಅಲ್ವಾ? ಎಸ್ ಆರ್ ಎಸ್. ಹಾಗಾದ್ರೆ ಗೋಲ್ ಇತ್ತು. ಯಾವ ಗೋಲ್ ಅದು? ಬರೀ ನೀವು ಸುತ್ತ ನೋಡ್ತಾ ಏನ್ ನೋಡಿದ್ರಿ? ಬ್ಲೂ ಕಲರ್ ಅಲ್ಲಿದೆ, ಬ್ಲೂ ಕಲರ್ ಅಲ್ಲಿದೆ, ಬ್ಲೂ ಕಲರ್ ಅಲ್ಲಿದೆ. ಕರೆಕ್ಟ್? ಆದ್ರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಕೆಲವೊಬ್ರು ಫಸ್ಟ್ ಟೈಮ್ ಕೇಳಿರೋರು, ಆ ಗುರುಜಿ ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾರೆ ಇವಾಗ? ಆ ಬ್ಲೂ ಕಲರ್ ಅಲ್ಲ ಮತ್ತೊಂದ್ಸರಿ ನೋಡಕ್ ಹೇಳ್ತಾರೆ ಅಂತ. ನಾನೇನ್ ಮಾಡಿದೆ ಅಲ್ಲಿ? ಆಪೋಸಿಟ್ ಕೊಟ್ಟೆ. ಸ್ಟಾರ್ಟ್ ಸೀಯಿಂಗ್ ದ ರೆಡ್ ಕಲರ್ ಅಂತ. ಏನ್ ಮಾಡ್ತು ಮನ್ಸು? ಗಾಬರಿ ಆಯ್ತು ಒಂದ್ಸರಿ. ಏನ್ ನೋಡ್ಲಿ? ಯಾವ್ದು ನೋಡ್ಲಿ? ಅದನ್ನ ನೆನ್ಸ್ಕೊಳ್ಳ, ಇದನ್ನ ನೆನ್ಸ್ಕೊಳ್ಳ. ಇದ್ರ ಮೇಲೆ ಒಂದ್ ಸ್ವಲ್ಪ ರೆಡ್ ನೋಡ್ದಂಗೆ ಇತ್ತು. ಕರೆಕ್ಟ್? ನಾವು ಯಾವ್ದ್ರ ಬಗ್ಗೆ ಫೋಕಸ್ ಆಗಿ ಇಟ್ಕೊಂಡಿರ್ತೀವೋ ಆ ವಿಚಾರಗಳು ಮಾತ್ರ ನಮಗೆ ಅಟ್ರಾಕ್ಟ್ ಆಗುತ್ತೆ. ಎಸ್ ಆರ್ ಎಸ್. ನಾವು ಅರ್ಥ ಆಯ್ತಾ? ಸಿಂಪಲ್ ಎಕ್ಸಾಂಪಲ್, ನಾವು ಯಾವ್ದನ್ನ ಇದು ಅಂತ ಹೇಳಿ ನೋಡ್ತೀವೋ ಅದು ನಮ್ಮ ಮನಸ್ಸಲ್ಲಿ ಹೋಗಿರುತ್ತೆ. ಮೆಜೆಸ್ಟಿಕ್ಗೆ ನಿಮ್ ಸ್ನೇಹಿತ ಬಂದಿದ್ದಾನೆ, ಮೆಜೆಸ್ಟಿಕ್ ಅಲ್ಲಿ 1000 ಜನ ಓಡಾಡ್ತಾ ಇದ್ದಾರೆ. ನಿಮ್ಮ ಕಣ್ಣು ಎಲ್ಲಿಗೆ ಹೋಗುತ್ತೆ? ನಿಮ್ಮ ದೃಷ್ಟಿ ಎಲ್ಲಿಗೆ ಹೋಗುತ್ತೆ? ಓನ್ಲಿ ಒನ್ ಪರ್ಸನ್. ಅವನಿಗೆ ಮತ್ತೆ ಫೋನಲ್ಲಿ ಕೇಳ್ತೀರಾ, ಯಾವ ಬಟ್ಟೆ ಹಾಕೊಂಡಿದ್ಯೋ, ಹೇಗಿದೆಯೋ, ಯಾವ ಏರಿಯಾಕ್ಕೆ ಬಂದಿಯೋ, ಯಾವ ಕಡೆ ನೋಡಿ ಎಲ್ಲ ಕೇಳ್ತೀರಾ. ಯು ವಿಲ್ ಐಡೆಂಟಿಫೈ ಓನ್ಲಿ ದಟ್ ಪರ್ಸನ್. ಯಾಕೆಂದ್ರೆ ಉಳಿದವ್ರು ನಿಮಗೆ ಅವಶ್ಯಕತೆ ಇಲ್ಲ ಅಲ್ಲಿ. ಹಾಗಾದ್ರೆ ನೀವು ಈ ಕೆಲಸ ದಿನ ಮಾಡ್ತಾ ಇಲ್ವಾ? ಲಾ ಆಫ್ ಫೋಕಸ್ ಮಾಡ್ತಾ ಇಲ್ವಾ ಇದು? ಎಸ್. ಹಾಗಾದ್ರೆ ನೀವು ಯಾವ್ದನ್ನ ನೋಡ್ತಾ ಇದ್ದೀರೋ, ಯಾವ್ದನ್ನ ನೋಡ್ತಾ ಇದ್ದೀರೋ ಅದು ನಿಮ್ ಜೊತೆಗಿದೆ. ಈಗ ನಿಮಗೆ ಕೇಳಿಸ್ಕೊಳ್ಳಿ, ಯಾವ್ದನ್ನ ನೋಡ್ತಾ ಇದ್ದೀರಾ? ವಾಟ್ ಆರ್ ಯು ಸೀಯಿಂಗ್? ನೋಡೋದಂತ ಹೇಳಿದ್ರೆ ಬರೀ ಕಲರ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಬರೀ ನೋಟದಲ್ಲ. ನೋಟದಲ್ಲೊಂದು ಏನಿದೆ? ಯೋಚನೆ ಇದೆ. ಯೋಚನೆ ಜೊತೆಗೆ ಏನಿದೆ? ಭಾವನೆ ಇದೆ. ಒಬ್ಬ ವ್ಯಕ್ತಿ ನೋಡಿದಾಗ ಭಾವನೆ ಇದೆ, ಯೋಚನೆ ಇದೆ. ನೀವು ಯಾವ್ದನ್ನ ನೋಡ್ತಾ ಇದ್ದೀರಾ ಅಲ್ಲಿ? ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆ? ಇಫ್ ಇಟ್ ಈಸ್ ಪಾಸಿಟಿವ್, ಯು ಆರ್ ಅಟ್ರಾಕ್ಟಿಂಗ್ ಪಾಸಿಟಿವ್. ಇಫ್ ಇಟ್ ಈಸ್ ನೆಗೆಟಿವ್, ಯು ಆರ್ ಅಟ್ರಾಕ್ಟಿಂಗ್ ನೆಗೆಟಿವ್. ದಟ್ಸ್ ಇಟ್. ಲಾ ಆಫ್ ಅಟ್ರಾಕ್ಷನ್. ನೀವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಅದು ಏನೇ ಇರಲಿ, ಅದು ಒಬ್ಬರ ಯೋಚನೆಯಿಂದನೇ ಸೃಷ್ಟಿಯಾಗಿರೋದು. ಅದು ಸೃಷ್ಟಿಯಾಗಿರೋದು. ನಿಮ್ಮ ಜೊತೆಗಿರೋ ಮೊಬೈಲ್ ಇರ್ಬೋದು, ಅಥವಾ ನಿಮ್ಮ ಮನೆ ಇರ್ಬೋದು, ಡೋರ್ ಇರ್ಬೋದು, ನೀವು ಇಟ್ಕೊಂಡಿರೋ ನೋಟ್ಬುಕ್ ಇರ್ಬೋದು, ಎಲ್ಲವೂ ಕೂಡ ಒಂದು ಯೋಚನೆಯಿಂದ ಸೃಷ್ಟಿ. ಎಸ್ ಆರ್ ಎಸ್. ಹಾಗಾದ್ರೆ ಯೋಚನೆ ಬರುತ್ತೆ, ಅದು ಸೃಷ್ಟಿ ಆಯಿತು. ಯೋಚನೆ ಬಂತು, ಅದು ಸೃಷ್ಟಿ ಆಯಿತು. ಇಟ್ಸ್ ಅ ಪ್ರಾಸೆಸ್, ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್. ಫಸ್ಟಿಗೆ ಯೋಚನೆಯಿಂದನೇ ಶುರುವಾಗೋದು. ಈಗ ಮನೆ ಕಟ್ಟಬೇಕಾದ್ರೆ ಡೈರೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ ತಂದಲ್ಲಿ ಇಡ್ತಾರ?
ಇಲ್ಲ ಗುರುಜಿ ಆ ಥರ ಟೆಕ್ನಾಲಜಿ ಬಂದಿದೆ, ಈಗ ನಾವು ಹೇಳಿದ್ರೆ ಅವ್ರು ಮಾಡಿ ತಂದಿಡ್ತಾರೆ. ನೋ, ದಟ್ ಈಸ್ ಡಿಫರೆಂಟ್. ಅಲ್ಲೂ ಕೂಡ ಅವ್ರು ಯೋಚನೆ ಮಾಡಬೇಕು ನಿಮಗೆ ಯಾವ ಥರ ಬೇಕು ಅಂತ. ಲೆಟ್ ಅಸ್ ಕಮ್ ಬ್ಯಾಕ್. ಮನೆ ಕಟ್ಟಬೇಕು. ಮನೆ ಕಟ್ಟಬೇಕಾದ್ರೆ ಒಂದು ಯೋಚನೆ ಅಲ್ಲಿಂದ ಶುರುವಾಗತ್ತೆ. ಮನೆ ಒಂದು ಡಿಸೈಡ್ ಮಾಡ್ತಾರೆ ಈ ಜಾಗದಲ್ಲಿ ಕಟ್ಟಬೇಕು ಅಂತ. ಆರ್ಕಿಟೆಕ್ಟ್ ಏನು ಮಾಡ್ತಾರೆ, ಒಂದು ಬ್ಲೂ ಪ್ರಿಂಟ್ ಕೊಡ್ತಾರೆ. ಆ ಬ್ಲೂ ಪ್ರಿಂಟನ್ನು ನೀವು ನೋಡಿ, ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ. ಹಾಗಾದರೆ ಎಲ್ಲದೂ ಕೂಡ ನಿಮ್ಮ ಮನಸ್ಸಿನಲ್ಲೇ ಮಾಡ್ತಾ ಇರೋದು. ಅದಾದಮೇಲೆ ಶೀಟಿಗೆ ಬರುತ್ತೆ, ಬ್ಲೂ ಪ್ರಿಂಟ್ ಬರುತ್ತೆ. ಅದಾದಮೇಲೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. ಇಟ್ ಈಸ್ ಎ ಫುಲ್ ಪ್ರಾಸೆಸ್, ಎಂಟೈರ್ ಪ್ರಾಸೆಸ್. ಎಸ್, ಈ ಪ್ರಾಸೆಸ್ ಹೇಗಾಗತ್ತೆ, ಯಾವ ರೀತಿ ಆಗತ್ತೆ? ಸುಮ್ಮನೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ. ನೀವು ಕನ್ಸ್ಟ್ರಕ್ಟ್ ಮಾಡಿದ್ರೂ ಬೇರೆದಕ್ಕೆ ತಗೊಂಡು ಹೋಮ್ವರ್ಕ್ ಮಾಡಿ, ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಸೊ ಅದಕ್ಕೆ ಹೇಳೋದು, ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ಯೂನಿವರ್ಸ್ ಅಂತ. ಈ ಬ್ರಹ್ಮಾಂಡದಲ್ಲಿ 2 ಸಾರಿ ಸೃಷ್ಟಿ ಆಗುತ್ತೆ ಅಂತ. ಒಂದು ಇಲ್ಲಿ, ಒಂದು ರಿಯಾಲಿಟಿಲಿ, ಒಂದು ಮನಸ್ಸಿನಲ್ಲಿ, ಒಂದು ಫಿಸಿಕಲಿ ನಾವು ನೋಡ್ತಕ್ಕಂಥ. ಹಾಗಾದ್ರೆ ಏನು ಹೇಳ್ಬೋದು? ಥಾಟ್ಸ್ ಬಿಕಮ್ ಥಿಂಗ್ಸ್. ಈಗ ದಿನಕ್ಕೆ 1000 ಯೋಚನೆಗಳು ಬರುತ್ತೆ ಅಂತ ರಿಸರ್ಚ್ ಆಗಿದೆ. ದಿನಕ್ಕೆ ಎಷ್ಟು ಯೋಚನೆಗಳು ಬರುತ್ತೆ? 1000 ಯೋಚನೆಗಳು. ಇಟ್ ವಿಲ್ ಬಿ ಇನ್ ಥೌಸಂಡ್ಸ್, 20,000, 60,000 ಈ ಥರ ಯೋಚನೆಗಳು ಬರ್ತಾ ಇರುತ್ತೆ. ಬರೋ ಯೋಚನೆಗಳನ್ನೆಲ್ಲ ನೀವು ಗಮನಿಸಿದ್ದೀರಾ? ಇದು ಬೇಕು, ಇದು ಬೇಕು ಅಂತ ಇಟ್ಕೊಂಡಿದ್ದೀರಾ? ನೋ. ಯಾವುದ್ರ ಬಗ್ಗೆ ನಿಮಗೆ ಅಟೆನ್ಷನ್ ಇರುತ್ತೆ? ಕೆಲವೇ ಯೋಚನೆಗಳ ಬಗ್ಗೆ ಮಾತ್ರ ಅಟೆನ್ಷನ್ ಇರುತ್ತೆ. SRS, ಕೆಲವೇ ಯೋಚನೆಗಳು. ಹಾಗಾದ್ರೆ ಆ ಯೋಚನೆಗಳೇನಿದೆ ಅದೇನದು? ನಿಮಗೆ ಬೇಕಾಗಿದ್ದು. ಅದು ಪಾಸಿಟಿವ್ ಆರ್ ನೆಗೆಟಿವ್, ಲಿವ್ ಇಟ್. ನಿಮಗೆ ಬೇಕಾಗಿದ್ದು. ಹಾಗಾದ್ರೆ ಏನು ಕೆಲಸ ಆಗ್ತಾ ಇದೆ ಇಲ್ಲಿ? ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇದೆ. ನೀವು ಎಷ್ಟು ಚೆನ್ನಾಗಿ ಅಲ್ಲಿ ಅಟೆನ್ಷನ್ ಇಡ್ತಿರೋ, ಗಮನವನ್ನ ಇಡ್ತಿರೋ ಅದೇ ಯೋಚನೆ ಮೇಲೆ ಗಮನ ಇಡ್ತಿದ್ದಂಗೆ ಏನಾಗುತ್ತೆ? ಅದಕ್ಕೆ ಫೋಕಸ್ ಬರುತ್ತೆ. ಯಾವಾಗ ಅದ್ರ ಮೇಲೆ ನೀವು ಗಮನಿಸ್ತೀರೋ ಅದೇನಾಗುತ್ತೆ? ಗ್ರೋ ಆಗುತ್ತೆ, ಬೆಳಿಲಿಕ್ಕೆ ಶುರುವಾಗುತ್ತೆ. ಸೊ ವೆರೆವರ್ ಅಟೆನ್ಷನ್ ಗೋಸ್, ಎನರ್ಜಿ ಫ್ಲೋಸ್ ಅಂಡ್ ಇಟ್ ಗ್ರೋಸ್. ಎಲ್ಲಿ ಯಾವ ವಿಚಾರದ ಮೇಲೆ ನಮ್ಮ ಹೆಚ್ಚು ಗಮನ ಹರಿಯುತ್ತೋ ಆ ಗಮನ ಹರಿದಾದ್ಮೇಲೆ ಏನಾಗುತ್ತೆ? ಅಲ್ಲಿಗೆ ಶಕ್ತಿ ಹರಿಯುತ್ತೆ. ಶಕ್ತಿ ಹರಿದೇನಾಗುತ್ತೆ? ಅದು ಬೆಳಿಲಿಕ್ಕೆ ಶುರುವಾಗುತ್ತೆ. ಅದೇನೇ ಇರಲಿ. ಎಸ್, ಎಲ್ಲಿ ಅಟೆನ್ಷನ್ ಕೊಡ್ತಿರೋ ಅಲ್ಲೇನಾಗುತ್ತೆ? ಆಟೋಮ್ಯಾಟಿಕಲಿ ಕೆಲಸ ಶುರುವಾಗುತ್ತೆ. ಈಗ ನಾವು ಏನು ಹೇಳಿದ್ವಿ? ಸಿ ದ ಬ್ಲೂ ಕಲರ್. ಕೆಲಸ ಶುರುವಾಯ್ತಲ್ಲಿ. SRS, ಕೆಲಸ ಶುರುವಾಯ್ತು. ಕೆಲಸ ಶುರುವಾದ್ಮೇಲೆ ಏನು ಮಾಡಿದ್ರಿ? ನೆನ್ಪಿಟ್ಕೊಂಡ್ರಿ. ಅದೇ ರೀತಿ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಬ್ಯೂಟಿಫುಲ್ ಐಡಿಯಾ ಕೊಡ್ತೀನಿ ನಿಮಗೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಕೇಳಿದಿರಲ್ಲ? ಇದು ಸಮಾನ ಮನಸ್ಕರ ಸಂಘ ಅಂತ ಕೇಳಿದಿರಾ? ಅಂದ್ರೆ ಒಬ್ಬ ಜ್ಞಾನಿ ಯಾರ ಜೊತೆಗಿರ್ತಾನೆ ಕೇಳಿರ್ತೀರ. ಒಬ್ಬ ವ್ಯಸನಿ ಯಾರ ಜೊತೆಗಿರ್ತಾರೆ? ಹಾಗಾದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್, ಅರ್ಥ ಮಾಡ್ಕೊಳ್ಬೋದಾ ಇಲ್ಲಿ? ಹಾಗೆ ನಾವು ಕೂಡ ಅಷ್ಟೇ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ವಿ ಅಟ್ರಾಕ್ಟ್. ನಮ್ಮ ಜೊತೆಗಿರೋರು ವಿ ಅಟ್ರಾಕ್ಟ್. ನಮಗೆ ಏನು ಯೋಚನೆ ಬರುತ್ತೆ? ವಿ ಅಟ್ರಾಕ್ಟ್. ಪ್ರತಿಯೊಂದು ಕೂಡ ನಾವು ಏನು ಮಾಡಿದ್ದೀವಿ? ನಾವೇ ಡಿಸೈನ್ ಮಾಡ್ಕೊಂಡು ಅದನ್ನ ಎಳ್ಕೊಳ್ತಾ ಇದೀವಿ, ಸೆಳ್ಕೊಳ್ತಾ ಇದೀವಿ. ಗುಡ್. ಪ್ರತಿ ಕ್ಷಣನೂ ಕೂಡ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾನೆ ಇರುತ್ತೆ. ಲಾ ಆಫ್ ಗ್ರಾವಿಟಿ ವರ್ಕ್ ಆಗುತ್ತೆ ಅಂದ್ರೆ ಇದು ವರ್ಕ್ ಆಗುತ್ತೆ. ನೋ ಅದರ್ ಡೌಟ್. ಎಸ್, ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಕರೆಕ್ಟ್. ಸೊ ಅದಕ್ಕೇನು ಮಾಡಬೇಕು? ಸ್ವಲ್ಪ ಸ್ವಾಧ್ಯಾಯ ಶುರು ಮಾಡಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್.
ನಾನೊಂದು ಸಿಂಪಲ್ ಸ್ಟೆಪ್ ಹೇಳ್ಕೊಡ್ತೀನಿ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ಸಿಗೆ. ಅದನ್ನು ನೀವು ಫಸ್ಟಿಗೆ ಫಾಲೋ ಮಾಡಿ. ಅದಾದಮೇಲೆ ವರ್ಕ್ಶಾಪ್ಗಳಿರುತ್ತೆ ಈ ವಿಷಯದ ಮೇಲೆ, ಅದಕ್ಕೆಲ್ಲ ಅಟೆಂಡ್ ಆಗಿ ಇನ್ನೊಂದಿಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ರೈಟ್? ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್, ಸೃಷ್ಟಿಯ ಕಾರ್ಯವಿಧಾನ, ಒಂದು ಐಡಿಯಾ ಕೊಡ್ತೀನಿ. ಈಗ ನೀವು ಮನೆಯಲ್ಲಿ ಟೀ ಮಾಡಬೇಕಪ್ಪ, ಪ್ರಾಸೆಸ್ ಏನು? ಅಟ್ಲೀಸ್ಟ್ ಮನೇಲಿ ಎಲ್ಲರಿಗೆ ಹೇಳ್ತೀರಾ, ನನಗೆ ಟೀ ಬೇಕು, ಕಾಫಿ ಬೇಕು, ಪ್ಲೀಸ್ ಮಾಡಿಕೊಡಿ ಅಂತ ಹೇಳ್ತೀರಾ. ಒಂದು ಚಾಯ್ ಪ್ಲೀಸ್ ಅಂತ ಹೇಳ್ತೀರಾ ಅಟ್ಲೀಸ್ಟ್. ಓಕೆ, ಏನು ಪ್ರಾಸೆಸ್ ಏನದು? ಕೇಳಿದ್ರಿ, ಕೇಳಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು? ಅವ್ರು ಮಾಡ್ಕೊಡ್ತಾರೆ ಅಂತ ನಂಬಿದ್ರಿ. ಎಸ್ ಆರ್ ಎಸ್. ಆದ್ರೆ ನೀವೇನು ಯೋಚನೆ ಮಾಡೋಕ್ಕೋಗಿಲ್ಲ. ಬಟ್ ದಟ್ ಈಸ್ ಹೌ ಇಟ್ ಈಸ್. ಯು ಆಸ್ಕ್ ಅಂಡ್ ಯು ಬಿಲೀವ್. ಅದಾದ್ಮೇಲೆ ಏನಾಗತ್ತಲ್ಲಿ? ಚಾಗ್ ರೆಡಿ ಮಾಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ? ಆನ್ ಮಾಡಬೇಕಲ್ಲ, ಗ್ಯಾಸ್ ಸ್ಟವ್ ಆನ್ ಮಾಡಬೇಕಲ್ಲ, ಅಥವಾ ಆನ್ ಮಾಡಬೇಕು, ಬರ್ನರ್ ಆನ್ ಮಾಡಬೇಕು. ಆನ್ ಮಾಡಿದ ಕೂಡಲೇ ಫ್ಲೇಮ್ ಶುರು ಆಯ್ತು. ವಾಟ್ ಈಸ್ ನೆಕ್ಸ್ಟ್? ಡೈರೆಕ್ಟ್ ಆಗಿ ಆ ಫ್ಲೇಮ್ ಮೇಲೆ ಟೀ ಪುಡಿ ಹಾಕ್ತೀರಾ? ಇಲ್ಲ, ಯುಟೆನ್ಸಿಲ್ ಬೇಕು, ಅದಕ್ಕೊಂದು ಡಬರಿ ಬೇಕು, ಅದಿಡ್ತೀರಾ? ಅಲ್ಲ, ಅದಾದ್ಮೇಲೆ ಅದಕ್ಕೆ ಸಕ್ಕರೆ ಹಾಕ್ಬಿಡ್ತೀರಾ? ಇಲ್ಲ, ಅದಕ್ಕೆ ನೀರು ಹಾಕ್ತೀರಾ. ಫಸ್ಟ್ ದೇರ್ ಇಸ್ ಎ ಪ್ರಾಸೆಸ್. ನೀರು ಹಾಕಿ, ಆಮೇಲೆ ಟೀ ಪುಡಿ ಹಾಕಿ, ಆಮೇಲೆ ಸಕ್ಕರೆ ಹಾಕಿ ರೆಡಿ ಮಾಡ್ಕೊಡ್ತೀರ. ಅಲ್ಲಿ ತನಕ ನೀವು ಪೇಷನ್ಸ್ ಅಲ್ಲಿ ಇರ್ತೀರ. ಯಾಕಂದ್ರೆ ಪೂರ್ತಿ ಆಗ್ಬೇಕಲ್ಲ ಅದು. ಇವಲ್ಲೇ ಬೇಕು ಅಂದ್ರೆ ಆಗುತ್ತೆ ಅದು? ಇಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 10 minutes, 15 minutes ಇಟ್ ವಿಲ್ ಟೇಕ್. ಕಂಪ್ಲೀಟ್ ಆದಮೇಲೆ ನೀವು ಅದನ್ನ ರಿಸೀವ್ ಮಾಡ್ತೀರಾ. ಕರೆಕ್ಟ್? ರಿಸೀವ್ ಮಾಡ್ತೀರಾ. ರಿಸೀವ್ ಮಾಡಾದ್ಮೇಲೆ ತಗೊಂಡಾದ್ಮೇಲೆ ಆಹಾ, ವಾವ್, ಇದೇನಿದು ಎಕ್ಸ್ಪ್ರೆಷನ್ ಕೊಡ್ತೀರಾ. ಅದರ ಅರ್ಥ ಏನು? ಕೇಳ್ತೀರಾ, ನಂಬ್ತೀರಾ, ಪಡ್ಕೊಳ್ತೀರಾ, ಅದಾದ್ಮೇಲೆ ಥ್ಯಾಂಕ್ಸ್ ಹೇಳ್ತೀರಾ. 4 ಎಕ್ಸಾಕ್ಟ್ಲಿ ಇದನ್ನೇ ನಾವು ಮಾಡಿದರೆ ಸಾಕು, ವರ್ಕ್ ಆಗುತ್ತೆ. ಈ 4 ಸ್ಟೆಪ್ ಏನಿದೆಯಲ್ಲ, ಕೇಳೋದು, ನಂಬೋದು, ಪಡ್ಕೊಳ್ಳೋದು, ಥ್ಯಾಂಕ್ಸ್ ಹೇಳೋದು, ಇದಿಷ್ಟು ಮಾಡಿಬಿಟ್ರೆ ಆಗತ್ತೆ. ಇದರಲ್ಲಿ ಫಸ್ಟ್ ಒನ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಆಸ್ಕಿಂಗ್, ಕೇಳೋದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲರೂ ವರ್ಕ್ ಮಾಡೋದು, ನಾನು ಸರ್ವೆ ಮಾಡ್ತಾ ಇದ್ದೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಲಾ ಆಫ್ ಅಟ್ರಾಕ್ಷನ್ ಬಂದ ಕೂಡಲೇ ಎಲ್ಲರ ಮನಸ್ಸು ಎಲ್ಲಿರುತ್ತೆ ಅಂದ್ರೆ, ಹೌ ಟು ಅಟ್ರಾಕ್ಟ್ ಮನಿ, ಹೌ ಟು ಅಟ್ರಾಕ್ಟ್ ಮನಿ. ರೈಟ್? ಈಗ ಎಲ್ಲರಿಗೂ ಹಣ ಬೇಕಾ ಬೇಡ? ಬೇಕು. ಏನಂತ ಹೇಳ್ತೀರಾ? ಐ ವಾಂಟ್ ಮನಿ. ಕರೆಕ್ಟ್? ಏನ್ ಹೇಳ್ತಾ ಇದೀವಿ ನಾವು? ಕೇಳ್ತಾ ಇದ್ದೀವಿ, ಐ ವಾಂಟ್ ಮನಿ, ನನಗೆ ಹಣ ಬೇಕು. ಇನ್ನೊಂದು ಹೇಳ್ತೀರಾ, ಐ ನೀಡ್ ಮನಿ, ನನಗೆ ಹಣದ ಅವಶ್ಯಕತೆ ಇದೆ. ಎಸ್, ಆ ಥರ ಹೇಳಿದ ಕೂಡಲೇ ಲಾ ಆಫ್ ಕಾಸ್ಮೋಸ್ ವರ್ಕ್ ಆಗಕ್ಕೆ ಶುರುವಾಯಿತು. ಐ ವಾಂಟ್ ಮನಿ, ಹಣ ಬೇಕೇ ಬೇಕು, ನನಗೆ ಹಣದ ಅವಶ್ಯಕತೆ ಇದೆ, ಬೇಕೇ ಬೇಕು. ಇದು ಏನು ಶುರುವಾಯಿತು? ಲಾ ಆಫ್ ಅಟ್ರಾಕ್ಷನ್ ಶುರುವಾಯಿತು. ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ವರ್ಕ್ ಆಗುತ್ತಿಲ್ಲಿ? ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಅಂತ ಹೇಳಿದ್ರೆ, ನೀವೇನ್ ಕೇಳ್ತಾ ಇದ್ದೀರಾ? ಐ ನೀಡ್ ಮನಿ. ನೀಡ್ ಅನ್ನೋದು ಯಾವಾಗ ಬರುತ್ತೆ? ನನ್ನ ಹತ್ರ ಇಲ್ಲದೇ ಇದ್ದಾಗ ಬರುತ್ತೆ. ಎಸ್ ಆರ್ ಎಸ್. ನೀಡ್ ಯಾವಾಗ ಬರೋದು? ವೆನ್ ಐ ಡು ನಾಟ್ ಹ್ಯಾವ್ ದಟ್. ಹಾಗಾದ್ರೆ ಐ ಡು ನಾಟ್ ಹ್ಯಾವ್ ಅನ್ನೋದನ್ನ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಫೀಲಿಂಗ್ಸ್ ಅಲ್ಲಿ. ಎಸ್ ಆರ್ ಎಸ್. ನನ್ನ ಹತ್ರ ಇಲ್ಲ ಅನ್ನೋದನ್ನ ನೀವು ನಿಮ್ಗೆ ಅರಿವಿಲ್ಲದಾಗೆ ಹೇಳ್ತಾ ಇದ್ದೀರಾ. ಅರಿವಿಲ್ಲ ಅಲ್ಲಿ. ಏನ್ ಹೇಳ್ತಾ ಇದ್ದೀರಾ? ಐ ನೀಡ್ ಮನಿ. ಒಳಗಡೆ ಏನಿದೆ ಫೀಲಿಂಗು? ನನ್ನ ಹತ್ರ ಇಲ್ಲ. ಈ ಫೀಲಿಂಗ್ ಇದೆಯಲ್ಲ, ಇಟ್ ಈಸ್ ಆಲ್ರೆಡಿ ಕನೆಕ್ಟೆಡ್ ಅಂಡ್ ವರ್ಕಿಂಗ್ ಇನ್ ದ ಲಾ ಆಫ್ ಅಟ್ರಾಕ್ಷನ್. ಏನಾಯ್ತದು? ಹೊರಟೋಯ್ತು. ಕಾಸ್ಮೋಸಿಗೆ ಹೊರಟೋಯ್ತದು. ಏನು ಹೊರಟೋಯ್ತು? ನನ್ನ ಹತ್ರ ಹಣ ಇಲ್ಲ, ಹಣ ಇಲ್ಲ. ಫೀಲಿಂಗ್ ಅದು, ಫೀಲಿಂಗ್. ಹಣ ಇಲ್ಲ. ಅದೇನಾಗ್ತಾ ಇದೆ? ಎಲ್ಲ ಕಡೆ ಹೋಗ್ತಾ ಇದೆ. ಲೈಕ್ ಅಟ್ರಾಕ್ಟ್ ಲೈಕ್. ಫೋಕಸ್ ಎಲ್ಲಿದೆ? ಅಟೆನ್ಷನ್ ಎಲ್ಲಿದೆ? ನನ್ನ ಹತ್ರ ಹಣ ಇಲ್ಲ. ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಾ ಐ ನೀಡ್ ಮನಿ, ಐ ವಾಂಟ್ ಮನಿ ಅಂತ. ಒಳಗಡೆ ಫೀಲಿಂಗ್ ಅಲ್ಲಿ ಏನಿದೆ?
ಏನಿದೆ ಒಳಗಡೆ? ಇಲ್ಲ, ಲ್ಯಾಕ್ ಆಫ್ ಮನಿ. ನನ್ನ ಹತ್ರ ಹಣ ಇಲ್ಲ ಅನ್ನೋ ಫೀಲಿಂಗ್ ಇದೆ, ಅನ್ನೋ ಭಾವನೆ ಇದೆ, ಅನ್ನೋ ಯೋಚನೆ ಇದೆ. ಎಸ್, ಸುಮ್ಮನೆ ಕೇಳ್ಕೊಳ್ಳಿ ನಿಮಗೆ, ಹೌದಲ್ಲ? ದಿಸ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ನಾವು ಸರಿಯಾಗಿ ಕೇಳ್ಕೊಳ್ತಾ ಇಲ್ಲ, ವಿಶ್ವಶಕ್ತಿಯಲ್ಲಿ ಸರಿಯಾಗಿ ಕೇಳ್ಕೊಳ್ತಾ ಇಲ್ಲ. ವಿ ಆರ್ ನಾಟ್ ಆಸ್ಕಿಂಗ್ ಇನ್ ದ ರೈಟ್ ವೇ. ಯಾಕೆಂದ್ರೆ ನಮಗೆ ಯಾವಾಗಲೂ ಇಂಡೈರೆಕ್ಟ್ ಆಗಿ ಕೇಳ ಅಭ್ಯಾಸ. ಹಾಗಾದ್ರೆ ಏನ್ ಕೇಳಬೇಕಾಗಿತ್ತು? ಯಾವ್ದನ್ನು ಕೇಳಿದ್ರೆ ಬರುತ್ತೆ? ಸೊ ಅದೇ ವರ್ಡ್ ಈ ತರ ಚೇಂಜ್ ಮಾಡ್ಬೋದಾ? ಐ ಆಮ್ ರಿಸೀವಿಂಗ್ ಮನಿ. ಐ ಆಮ್ ರಿಸೀವಿಂಗ್ ಮನಿ. ಮುಗೀತು. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಏನದು? ನಾನು ಹಣವನ್ನ ಪಡ್ಕೊಳ್ತಾ ಇದ್ದೇನೆ. ಕರೆಕ್ಟ್? ಅವಾಗ ಕ್ವಶನ್ ಬರುತ್ತೆ, ಇದು ಹೇಳಿದ ಕೂಡಲೇ, ಓ ಹಣ ಬಂದ್ಬಿಡುತ್ತಾ ನನಗೆ? ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಮನಿ ವಿ ನೀಡ್ ಟು ಗಿವ್ ಲಾಟ್ ಆಫ್ ಐಡಿಯಾಸ್ ಹೌ ಇಟ್ ಹ್ಯಾಸ್ ಟು ವರ್ಕ್ ಅಂತ. ಎಷ್ಟು ಹಣ ಬೇಕು, ಯಾವಾಗ ಸಿಗತ್ತೆ ನನಗೆ, ಅದರಿಂದ ನಾನು ಏನು ಮಾಡ್ತೀನಿ, ಇಷ್ಟು ಕ್ಲಾರಿಟಿ ಇರಬೇಕು ನನಗೆ. ಸ್ಪೆಸಿಫಿಕ್ ಅಬೌಟ್ ಆಸ್ಕಿಂಗ್. ಕೇಳೋದ್ರಲ್ಲಿ ಸ್ಪಷ್ಟತೆ ಇರಲೇಬೇಕು. ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್, ರೈಟ್? ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ, ವಿ ಹ್ಯಾವ್ ಟು ವರ್ಕ್ ಆನ್ ದಟ್. ಬಟ್ ದಿಸ್ ಈಸ್ ದ ಥಾಟ್ ವಿ ಹ್ಯಾವ್ ಟು ಗಿವ್. ನಾನು ಥಾಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಹೆಂಗೆ ವರ್ಕ್ ಆಗುತ್ತೆ, ತುಂಬಾ ವರ್ಕ್ ಮಾಡ್ಬೇಕು ನಾವು. ಆ ಲಾಸ್ ಎಲ್ಲ ವರ್ಕ್ ಮಾಡ್ಬೇಕು, ಆ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಹೋಗ್ಬೇಕು. ಇಟ್ಸ್ ಗೋನ್ ಟು ಹ್ಯಾಪನ್ ಅಂಡ್ ಇಟ್ ವಿಲ್ ಹ್ಯಾಪನ್, ರೈಟ್? ಹಾಗಾಗಿ ಆಸ್ಕಿಂಗ್, ನಾನು ಅಲ್ಲೇ ಇದ್ದೆ, ನಾನು ಕೇಳೋದು ಆಸ್ಕಿಂಗ್, ರೈಟ್? ಆಮೇಲೆ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮಗೆ. ನಾವು ಯಾವಾಗ ಹಣ ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ತುಂಬಾ ಫ್ರಸ್ಟ್ರೇಷನ್ ಆಗಿದ್ದಾಗ, ಬೇಜಾರಾಗಿದ್ದಾಗ ಹೇಳ್ತೀವಿ. ಕರೆಕ್ಟ್? ಏನ್ ಮಾಡಿದ್ರು ಹಣ ಬರ್ತಾರೆ, ನಂಗೆ ಏನಾರು ಮಾಡಿ ಹಣ ಬೇಕಪ್ಪ. ಯಾವಾಗ ಹೇಳೋದು? ತುಂಬಾ ಒದ್ದಾಟದಲ್ಲಿದ್ದಾಗ ಹೇಳೋದು. ನೋ ನೋ ನೋ. ಯಾವಾಗ ಹೇಳಬೇಕು? ಯಾವಾಗ ನೀವು ಖುಷಿಯಾಗಿರ್ತೀರೋ, ಆನಂದವಾಗಿರ್ತೀರೋ, ಅದನ್ನು ನೋಟಿಸ್ ಮಾಡಬೇಕು. ನೋಟಿಸ್ ಮಾಡಿದ ಕೂಡಲೇ ಈ ಥಾಟ್ ಅನ್ನ ನೀವು ರಿಲೀಸ್ ಮಾಡಬೇಕು ಯೂನಿವರ್ಸಿಗೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಟ್. ಕ್ಲಿಯರ್? ಯಾವಾಗ ಇದನ್ನ ನೀವು ಹೇಳೋದು? ವೆನ್ ಯು ಆರ್ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗಿದ್ದಾಗ, ತುಂಬಾ ಆನಂದವಾಗಿದ್ದಾಗ, ರೈಟ್? ಸೊ ಇದಕ್ಕೆಲ್ಲ ಬೇಕಾದಷ್ಟು ಟೆಕ್ನಿಕ್ಸ್ಗಳಿದೆ. ವಿ ಹ್ಯಾವ್ ಟು ಫಾಲೋ. ಅಬಂಡೆನ್ಸ್ ಪ್ರಾಕ್ಟೀಸಿಗೆ ನಿಯಮಗಳಿದೆ. ಹಾಗೆ ಮೈಂಡ್ ಟ್ರೈನಿಂಗಿಗೆ ಬೇಕಾದಷ್ಟು ಟೆಕ್ನಿಕ್ಸ್ಗಳಿದೆ. ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡೋದಕ್ಕೆ ಟೆಕ್ನಿಕ್ಸ್ಗಳಿದೆ. ಇದೆಲ್ಲ ಮುಂದಿನ ಹಂತದಲ್ಲಿ ಕಲಿತಾ ಹೋಗಿ. ಸೊ I just want to give you this idea. If you are ready to attract anything in your life, then it will come to you. ನಿಮಗೇನು ಬೇಕೋ ಅದನ್ನು ಪಡೆದುಕೊಳ್ಳಲಿಕ್ಕೆ ನೀವು ಸಿದ್ಧರಾದರೆ ಅದು ಖಂಡಿತ ನಿಮ್ಮ ಹತ್ರ ಬರುತ್ತೆ. ಯದ್ಭಾವಂ ತದ್ಭವತಿ, ರೈಟ್? ಗ್ರೇಟ್. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕು. ಅಂಥ ಸಮಯ ಸಿಗಲಿ ನಿಮಗೂ, ಅಂಥ ಅವಕಾಶ ಸಿಗಲಿ. ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ನಮಸ್ತೆ.